भूतनरद्वीषशत्वात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो जयमुदीरयेत् अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम् यं प्रौरजन्तमनुपेतमपेतकृत्यम् द्वैपायनो विरहकातराजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸ್ತಾ ಏಕಾದಶಿಯ ಪರ್ವಕಾಲದಲ್ಲಿ ಶ್ರೀಮದ್ ಭಾಗವತದ ಜ್ಞಾನಯಜ್ಞ ನಡೀತಾ ಇದೆ. ಶ್ರೀಮದ್ ಭಾಗವತದ ಜ್ಞಾನಯಜ್ಞದ ಈ ಪರ್ವಕಾಲದಲ್ಲಿ ದಶಮ ಸ್ಕಂಧ ಭಗವಂತನಿಗೆ ಅತ್ಯಂತ ಪ್ರಿಯಕರವಾದಂತಹ ಸ್ಕಂಧ. ದಶಮ ಸ್ಕಂಧ ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆಯನ್ನು ನಿರೂಪಣೆ ಮಾಡುತ್ತದೆ. ಭಾಗವತದಲ್ಲಿ ಉಳಿದೆಲ್ಲ ಸ್ಕಂಧಗಳಲ್ಲಿ ಸಂಕೀರ್ಣವಾಗಿ ಬೇರೆ ಬೇರೆಯವರ ಕಥೆಗಳನ್ನು ಸೇರಿಸ್ತಾರೆ. ಮೊದಲನೇ ಸ್ಕಂದ ಎರಡನೇ ಸ್ಕಂದದಲ್ಲಿ ನೋಡುವಾಗ ಬೇರೆ ಬೇರೆಯವರ ಕಥೆಗಳನ್ನೆಲ್ಲ ಸೇರಿಸಿದ್ದಾರೆ, ಬೇರೆ ಬೇರೆಯವರ ಸ್ತೋತ್ರಗಳೆಲ್ಲ ಸೇರಿಸಿದ್ದಾರೆ. ಏಳನೇ ಸ್ಕಂದದಲ್ಲಿ ಮಾತ್ರ ಕೇವಲ ಪ್ರಹ್ಲಾದನ ಚರಿತ್ರೆ, 10ನೇ ಸ್ಕಂದದಲ್ಲಿ ಕೃಷ್ಣನ ಚರಿತ್ರೆ. ಭಕ್ತನಿಗಾಗಿ ಅಂತ ಒಂದು ಸ್ಕಂಧ, ಭಗವಂತನಿಗಾಗಿ ಅಂತ ಇನ್ನೊಂದು ಸ್ಕಂಧ ಮೀಸಲು ಮಾಡಿದ್ದಾರೆ ವೇದವ್ಯಾಸ. ಭಕ್ತನಿಗೆ ಅಂತ 7ನೇ ಸ್ಕಂಧ ಮೀಸಲು ಮಾಡಿದ್ರು, ಭಗವಂತನಿಗೆ ಅಂತ 10ನೇ ಸ್ಕಂಧ ಮೀಸಲು ಮಾಡಿದ್ರು. ಅದರಲ್ಲಿ 10ನೇ ಸ್ಕಂಧವನ್ನ ಬೇರೆ ಬೇರೆ ಪುರಾಣಗಳಲ್ಲಿ ಹೇಳುವಾಗ ಬ್ರಹ್ಮಹತ್ಯ, ಸುರಾಪಾನದಂತಹ ಪಂಚಮಹಾಪಾತಕಗಳನ್ನು ಪರಿಹರಿಸುತ್ತದೆ ಅಂತ ಅದರ ಫಲವನ್ನು ಹೇಳ್ತಾರೆ. ಗೋಹತ್ಯೆ ಮಾಡಿದ್ರೆ, ದಶಮ ಸ್ಕಂಧವನ್ನು ಚೆನ್ನಾಗಿ ಪಾರಾಯಣ ಮಾಡಿದ್ರೆ ಗೋಹತ್ಯೆ ಅಂತಹ ಪಾಪ ಪರಿಹಾರ ಆಗ್ತದೆ. ಮತ್ತೊಂದು ಕಡೆ ರುದ್ರದೇವರು ಪಾರ್ವತಿಗೆ ಹೇಳುವಾಗ ಪಾದದಿಂದ ಆರಂಭ ಮಾಡಿ ಶಿರಪರ್ಯಂತರ ಪರಮಾತ್ಮನ ಒಂದೊಂದು ಅವಯವಗಳೇ ಒಂದೊಂದು ಸ್ಕಂಧ ಅಂತ ಚಿಂತನೆ ಮಾಡ್ತಾ ಭಗವಂತನ ಬಹುಮುಖ್ಯವಾದ ಶಿರೋಭಾಗ ದಶಮ ಸ್ಕಂಧ ಅಂತ ಅನುಸಂಧಾನ ಮಾಡ್ತಾರೆ, ಮುಖ ಭಾಗ. ಹಾಗಾಗಿ ಶ್ರೀಮದ್ ಭಾಗವತದ ದಶಮ ಸ್ಕಂಧ ಅಂದ್ರೆ ಅದು ಶ್ರೀಕೃಷ್ಣ ಪರಮಾತ್ಮನ ವದನಾರವಿಂದ ಅಂತ ಚಿಂತನೆ ಮಾಡ್ಬೇಕಲ್ಲ. ವದನಾರವಿಂದ ಚಿಂತನೆ ಮಾಡುವ ಭಾಗ್ಯ ನಮಗೆ ಬಂದಿದೆ ಅಂತ ಅರ್ಥ. ಧ್ಯಾಯೇನ್ ಭಗವತಃ ವದನಾರವಿಂದಂ ಅಂತಂತಾರೆ. ಚಿರಂ ಭಗವತಃ ವದನಾರವಿಂದಂ. ಹೇಗಿದೆ ವದನಾರವಿಂದ ಅಂದ್ರೆ ಸ್ಮಿತಂ, ಬಹಳ ಮಂದಹಾಸೋಪೇತವಾಗಿದೆ. ಹಾಗಾಗಿ ದಶಮ ಸ್ಕಂದಕ್ಕೆ ಶುಕಾಚಾರ್ಯರು ಬಂದಾಗ ಅವರ ಮುಖದಲ್ಲಿ ಬಹಳ ಮಂದಹಾಸನೂ ಇತ್ತಂತೆ. ಎಲ್ಲ ಕಥೆ ಹೇಳುವಾಗಲೂ ಇರ್ತದೆ. ಭಾಗವತವನ್ನು ಹೇಳುವಾಗ ಶುಕಾಚಾರ್ಯರು ಬಹಳ ಖುಷಿ ಪಟ್ಟು ಹೇಳಿದಂತಹ ಗ್ರಂಥ. ಹಾಗಾಗಿ ಭಾಗವತ ಹೇಳುವಾಗ ನಮಗೆ ದುಃಖ ಆಗ್ತದೆ ಅಂದ್ರೆ ಭಾಗವತ ಹೇಳಬೇಕಾಕೆ, ಕೇಳುವಾಗ ದುಃಖ ಆಗ್ತದೆ ಅಂದ್ರೆ ಕೇಳಬೇಕಾಕೆ. ಮತ್ತಷ್ಟು ಮತ್ತಷ್ಟು ಹೇಳಬೇಕು ಕೇಳಬೇಕು ಅಂತ
ಪರೀಕ್ಷಿತ ಅಂತಾನೆ. ನಿವೃತ್ತ ತರ್ಷೈಃ ಉಪಗೀಯಮಾನಾತ್ ಭವೌಷಧಾತ್ ಶ್ರೋತ್ರ ಮನೋಭಿರಾಮಾತ್ ಕ ಉತ್ತಮ ಶ್ಲೋಕ ಗುಣಾನುವಾದಾತ್ ಪುಮಾನ್ ವಿರಜ್ಯೇತ ವಿನಾ ಪಶುಘ್ನಾತ್. ಕೃಷ್ಣನ ಕಥೆ ಹೇಳೋದು ಕೇಳೋದು ಅಂದ್ರೆ ಅದು ಎಲ್ರಿಗೂ ಸಾಧ್ಯವಾದ ಕೆಲಸ ಅಲ್ಲ. ನಿವೃತ್ತ ತರ್ಷೈಹಿ ಉಪಗೀಯಮಾನಾತ್ ಅಂತ. ತ್ರಿಸೆ ಬಿಟ್ಟವರು ಕೃಷ್ಣನ ಕಥೆ ಹೇಳ್ತಾರೆ. ತ್ರಿಸೆ ಅಂದ್ರೆ ವಿಷಯ ತ್ರಿಸೆ ಅಂತ ಅರ್ಥ. ವಿಷಯದ ಅಭಿಲಾಷೆ ಬಿಟ್ಟಿರ್ತಾರೆ ಅಂದ್ರೆ ಅವರಿಗೆ ಕೃಷ್ಣನ ಕಥೆ ಉಪಗೀಯಮಾನಾತ್ ಅವ್ರಿಗೆ ಹೇಳಲಿಕ್ಕೆ ಆಗ್ತದಂತೆ. ಇನ್ನೂ ವಿಷಯದ ಅಭಿಲಾಷೆ ಇರ್ತದೆ ಅಂದ್ರೆ ಕೃಷ್ಣನ ಕಥೆ ಹೇಳಲಿಕ್ಕೆ ಆಗಲ್ಲ ಅಂತ. ಯಾಕೆ ಅಂದ್ರೆ ವಿಷಯದ ಅಭಿಲಾಷೆ ಕೃಷ್ಣನ ನಿಜವಾದ ಆಂತರ್ಯವನ್ನ ಅರ್ಥ ಮಾಡಿಸಲ್ಲ. ಇವರು ಕಥೆ ಹೇಳ್ತಿರ್ತಾರೆ, ಮೇಲ್ನೋಟಕ್ಕೆ ಮಧ್ಯ ಮಧ್ಯದಲ್ಲಿ ಕೃಷ್ಣ ಕೃಷ್ಣ ಅಂತ ಶಬ್ದ ಬರ್ತಾ ಇರ್ತದೆ. ಅವ್ರು ಹೇಳೋದೆಲ್ಲ ಅವ್ರ ಕತೆ, ಒಳಗಡೆಯಲ್ಲಿ ಶಬ್ದ ಕೃಷ್ಣ ಅಂತ ಬರ್ತಿರ್ತದೆ. ಆದ್ರೆ ವಿಷಯ ತ್ರಿಷೆ ಬಿಟ್ಟವರು ಭಗವಂತನ ಆಂತರ್ಯವನ್ನು ಹೇಳ್ತಾ ಹೇಳ್ತಾ ಕೃಷ್ಣನ ಕಥೆ ಹೇಳಿ ಸಾಧ್ಯ ಆಗ್ತದೆ. ಕೃಷ್ಣನ ಕಥೆ ಅಂದ್ರೆ ಅದು ಭವೌಷಧಾತ್, ಸಂಸಾರ ರೋಗಕ್ಕೆ ಅದೊಂದು ಔಷಧಿ ಇದ್ದಂತಿದೆ ಅಂತಾರೆ. ವಿನಾ ಪಶುಘ್ನಾತ್ ಅಂತಾರೆ. ಸದಾ ಕರ್ಮವನ್ನು ಆಚರಣೆ ಮಾಡಿಕೊಂಡು ಹೊಗೆ ಕುಡಿದುಕೊಂಡು ಕರ್ಮಠರಾಗಿ ಮಾತ್ರ ಇರ್ತಾರಲ್ಲ, ಪಶು ಬಲಿಯನ್ನು ಕೊಟ್ಟುಕೊಂಡು, ಅಂಥವರಿಗೆ ಕೃಷ್ಣನ ಕಥೆ ಹೇಳಿ ಸಾಧ್ಯ ಆಗಲ್ಲ ಅಂತ. ಅದಕ್ಕೆ ವಿನಾ ಪಶುಘ್ನಾತ್ ಅಂತಂದ್ರಂತ. ಹಾಗಾಗಿ ಶುಕಮುನಿಗಳೇ, ನೀವು ನನಗೆ ಅನುಗ್ರಹ ಮಾಡ್ಲಿಕ್ಕೆ ಬಂದಿದ್ದೀರಿ. ನೀವು ನಿವೃತ್ತ ತರ್ಷರು. ನಿವೃತ್ತ ತೃಷೆ ಅಂದ್ರೆ ವಿಷಯಾಭಿಲಾಷೆ ಬಿಟ್ಟವರು. ನೀವು ನನಗೆ ಹೇಳಿದ್ರೆ ಅನುಗ್ರಹ ಆಗ್ತದೆ. ಕೃಷ್ಣನ ಕಥೆ ನೀವು ನನಗೆ ತಿಳಿಸ್ರಿ. ಕೇಳಬಹುದಲ್ಲ, ಯಾಕೆ ಕೃಷ್ಣನ ಕಥೆನೇ ಕೇಳಬೇಕು ಅಂತಿದ್ದಿ ಅಂತ ಪ್ರಶ್ನೆ ಸಹಜವಾಗಿ ಬರ್ತದೆ. ಅದಕ್ಕೆ 3 ಕಾರಣ ಕೊಡ್ತಾರೆ. ಒಂದು, ಇಂದ್ರಿಯಗಳ ನಿಗ್ರಹ ಆಗಬೇಕಾಗಿದೆ. ಇನ್ನೊಂದು, ಭಗವಂತ ನನ್ನ ಹಿರಿಯರಿಗೆ ಮಾಡಿದ ಉಪಕಾರದ ಸ್ಮರಣೆ ಆಗಬೇಕು. ಇನ್ನೊಂದು, ನನಗೆ ಸ್ವತಃ ಮಾಡಿದಂತಹ ಭಗವಂತನ ಉಪಕಾರ ಅದು ಸ್ಮರಣೆಗೆ ಬರಬೇಕು. ಈ 3 ಕಾರಣಕ್ಕಾಗಿ ಕೃಷ್ಣನ ಕಥೆ ಹೇಳ್ರಿ ಅಂತ ಪ್ರಾರ್ಥನೆ ಮಾಡಿದ್ದ. ಇಂದ್ರಿಯಗಳ ನಿಗ್ರಹ ಅಂದ್ರೆ ಯಾವ ಅರ್ಥದಲ್ಲಿ ಕೇಳ್ತಾನೆ ಪರೀಕ್ಷಿತ ಅಂದ್ರೆ, ಕೌರವರ ಸೈನ್ಯ ಸಾಗರದಷ್ಟಿತ್ತಂತೆ. ಅದನ್ನು ದಾಟಬೇಕು ಅಂತ ನನ್ನ ಹಿರಿಯರು ನಿಂತಿದ್ರು. ನಿಂತಾಗ ಅವರಿಗೆ ಸಮುದ್ರ ದಾಟ್ಲಿಕ್ಕೆ ಸರಿಯಾದ ದೋಣಿ ಸಿಗ್ಬೇಕಲ್ಲ. ಕೃಷ್ಣನೇ ದೋಣಿ ಅಂತಾಗಿದ್ದಂತೆ. ಕೃಷ್ಣ ಅನ್ನೋ ದೋಣಿಯನ್ನು ಅವಲಂಬಿಸಿ ನನ್ನ ಹಿರಿಯರು ಅನಾಯಾಸೇನ ಕೌರವ ಸೈನ್ಯ ಸಾಗರವನ್ನು ದಾಟಿದ್ರು ಅಂತ ನಾನು ಕಥೆ ಕೇಳ್ತೇನೆ. ಹಾಗಾಗಿ ನನಗೆ ಆಗೇನು ಅರ್ಥ ಆಯ್ತು ಅಂದ್ರೆ, ಎಷ್ಟೇ ಬಲಿಷ್ಠರಾಗಿ ಎದುರುಗಡೆಗೆ ಬಂದು ನಿಂತರೂ ಕೂಡ ನನ್ನ ಅಜ್ಜಂದ್ರಿಗೆ ಕೃಷ್ಣನ ದೋಣಿ ಆ ಕೌರವರ ಸೈನ್ಯ ಸಾಗರವನ್ನು ದಾಟಿಸ್ತಲ್ಲ. ಹಾಗಾಗಿ ಕೃಷ್ಣನ ಕಥೆ ನನಗೆ ಹೇಳ್ರಿ ಅಂತ ಪ್ರಾರ್ಥನೆ ಮಾಡಿದ್ದಂತೆ. ಇದರ ಒಳ ಅರ್ಥ ಏನು ಅಂದ್ರೆ, ಬಲಿಷ್ಠರಾದವರು ಎದುರುಗಡೆಗೆ ಬಂದು ನಿಂತಿದ್ರು ಕೌರವರ ಸೈನ್ಯ ಸಾಗರ ಅಂದ್ರೆ ಇಂದ್ರಿಯಗಳು ಅಂತ ಅರ್ಥ. ಅವುಗಳನ್ನು ಗೆಲ್ಲೋದು ಅಷ್ಟು ಸುಲಭ ಸಾಧ್ಯ ಇರಲಿಲ್ಲ. ಅದನ್ನು ಗೆದ್ರು. ಹಾಗಾಗಿ ಇಂದ್ರಿಯ ನಿಗ್ರಹದ ಬಗ್ಗೆ ಮನಸ್ಸಿನಲ್ಲಿ ಇಟ್ಕೊಂಡು ಪ್ರಶ್ನೆ ಕೇಳಿದ್ದಂತೆ. ಕೃಷ್ಣನನ್ನೋ ದೋಣಿಯನ್ನು ಯಾರು ಅವಲಂಬಿಸ್ತಾರೆ, ಅವನ ಕಥೆ ಯಾರು ಶ್ರವಣ ಮಾಡ್ತಾರೆ, ಅವರಿಗೆ ಇಂದ್ರಿಯ ನಿಗ್ರಹಗಳು ಬರ್ತದೆ. ಇದು ಒಳ ಅರ್ಥದಲ್ಲಿ ಈ ಶ್ಲೋಕವನ್ನು ಚಿಂತನೆ ಮಾಡಿದ್ದಾರೆ ಅರಣ್ಯಕಾಚಾರ್ಯ. ಪಿತಾಮಹಾಮೇ ಸಮರೇ ಮರಂಜಯೈ ದೇವೌರತಾತ್ಯಾತಿರಥೈಸ್ತಿಮಿಂಗಿಲೈ ದುರತ್ಯಯಂ ಕೌರವ ಸೈನ್ಯ ಸಾಗರಂ ಕೃತ್ವಾ ತರನ್ ವತ್ಸಪದಂ ಸ್ಮಯಪ್ಲವಾಹ. ನಮಗೆ ಬೇಕಾದದ್ದು ಅದಲ್ವೇ ಮೋಕ್ಷ ಸಾಧನೆಗೆ? ಇಂದ್ರಿಯಗಳೇ ನಿಗ್ರಹ ಮಾಡಿಕೊಳ್ಳಿಕ್ಕಾಗದೆ ಹೋದ್ರೆ, ಬಲಿಷ್ಠರು ಕಾಮಕ್ರೋಧಾದಿಗಳು ನಮ್ಮನ್ನು ಆಕ್ರಮಿಸಿ ಮೇಲಿಂದ ಮೇಲೆ ವಿಷಯಗಳ ಕಡೆ ನಮ್ಮನ್ನು ಕರ್ಕೊಂಡು ಹೋಗ್ಬಿಟ್ರೆ ನಾವು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಆ ಕಥೆ, ಕೃಷ್ಣನ ಕಥೆ ಹೇಳ್ರಿ ನನಗೆ ಅಂತ ಪ್ರಾರ್ಥನೆ ಮಾಡ್ತಾರೆ. ಎರಡನೇದ್ದು, ನನ್ನ ಹಿರಿಯರಿಗೆ ಉಪಕಾರ ಮಾಡಿದವ. ಮನುಷ್ಯನಿಗೆ ಉಪಕಾರದ ಸ್ಮರಣೆ ಬಹಳ ಮುಖ್ಯ. ಮನುಷ್ಯ
ಮನುಷ್ಯರು ಮಾಡಿದ ಉಪಕಾರದ ಸ್ಮರಣೆ ಮಾಡದೆ ಹೋದ್ರೆ ಕೃತಜ್ಞರು ಅಂತ ಬೈತಿರ್ತಾರೆ. ಎಷ್ಟು ಉಪಕಾರ ಮಾಡಿದ್ದೆ ಅವನಿಗೆ, ಒಂದು ದಿನ ಆದ್ರೂ ನನ್ನ ಬಗ್ಗೆ ಸ್ಮರಿಸಿದ್ ನಾವು ಅಂತ. ಇನ್ನು ದೇವರು ಮಾಡುವ ಕ್ಷಣ ಕ್ಷಣದ ಉಪಕಾರದ ಸ್ಮರಣೆ, ಆಪತ್ ಪರಿಹಾರ, ಅದನ್ನು ಸ್ಮರಣೆ ಮಾಡದೆ ಹೋದ್ರೆ ನಾವು ಕೃತಜ್ಞರಾಗಲ್ವೇ? ಮೇಲಾಗಿ ನಮ್ಮ ಹಿರಿಯರಿಗೆ ಮಾಡಿದಂತಹ ಭಗವಂತನ ಅನುಗ್ರಹ, ಅದಕ್ಕಾಗಿ ಕೃಷ್ಣನ ಕಥೆ ಹೇಳ್ರಿ. ಎರಡನೇ ಕಾರಣ. ಮೂರನೇದ್ದು, ಕೃಷ್ಣನ ಕಥೆ ಯಾಕೆ ಹೇಳ್ಬೇಕು ನೀವು ಅಂದ್ರೆ, ನನಗೇ ಅನುಗ್ರಹ ಮಾಡಿದವ, ಅದಕ್ಕೆ ಕೃಷ್ಣನ ಕಥೆ ಹೇಳ್ರಿ. ನನ್ನನ್ನೇ ರಕ್ಷಿಸಿದವ ಗರ್ಭದಲ್ಲಿದ್ದಾಗ. ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಾಂ ಜುಗೋಪ ಕುಕ್ಷಿಂಗತಾರ್ಥ ಚಕ್ರಃ ಮಾತುಶ್ಚ ಮೇ ಯಶರಣಂ ಗತಾಯಾಃ ಜು ಗೋಪ ಕುಕ್ಷಿಂಗತ ಆರ್ಥ ಚಕ್ರಃ ಮಾತುಶ್ಚ ಮೇ ಯಶರಣಂ ಗತಾಯಾಃ. ಶರಣಂಗತಾಯಾಃ ಮಾತುಃ. ಭಗವಂತ ಎಷ್ಟು ಭಕ್ತವತ್ಸಲ, ಅದನ್ನು ಚಿಂತಿಸುವಾಗಂತಾನೆ ಪರೀಕ್ಷಿತ. ನಮ್ಮಮ್ಮ ಉತ್ತರೆ ನಾನು ಗರ್ಭದಲ್ಲಿರುವಾಗ ಅಶ್ವತ್ಥಾಮರ ಅಸ್ತ್ರ ಬಂದು ನನ್ನನ್ನು ಕೊಲ್ಲೋಣ ಅಂತ ಬಂದ್ರೆ ಅವಳು ಕೂಗಿದ್ಲು, ಪಾಹಿ ಪಾಹಿ ಜಗನ್ನಾಥ, ಹೇ ಜಗನ್ನಾಥ ರಕ್ಷಣೆ ಮಾಡಪ್ಪ. ಇದೊಂದೇ ಇನ್ನೊಂದು ಉಳಿದಿಲ್ಲ ಪಾಂಡವರ ಸಂತಾನದಲ್ಲಿ. ಸಂತಾನ ಬೀಜಂ ಕುರು ಪಾಂಡವಾನ, ಇದೊಂದು ಬಿಟ್ಟು ಮತ್ತೊಂದು ಮಗು ಉಳಿದಿಲ್ಲ. ಹಾಗಾಗಿ ಕಾಮಂ ದಹತು ಮಾಂ ನಾಥ ಮಾಮೇ ಗರ್ಭೋ ನಿಪಾತ್ಯತ. ಈ ಶ್ಲೋಕ ಬಂದದ್ದು ಮೊದಲನೇ ಸ್ಕಂಧದಲ್ಲಿ. ಇಲ್ಲಿ ಸೇರಿಸ್ಕೊಳ್ಬೇಕು. ಕಾಮಂ ದಹತು ಮಾಂ ನಾಥ, ಏ ನಾಥ ಮಾಂ ಕಾಮಂ ದಹತು, ನನ್ನನ್ನ ಬೇಕಂದ್ರೆ ಸುಡ್ಲಿ, ಆದ್ರೆ ಒಳಗಿರೋ ಗರ್ಭವನ್ನು ಮಾತ್ರ ರಕ್ಷಣೆ ಮಾಡಿಬಿಡು. ಯಾಕಂದ್ರೆ ಪಾಂಡವರ ಸಂತಾನ ಇದೊಂದೇ ಉಳಿದಿದೆ ಅಲ್ಲ ಕೃಷ್ಣ ಅಂತ ಉತ್ತರೇ ಕೇಳಿದ್ಲಂತೆ. ಅದಕ್ಕೆ ಕೃಷ್ಣ ಅವಳ ಪ್ರಾರ್ಥನೆಗೆ ಓಗೊಟ್ಟು ಬಂದು ತಾನೇ ಒಳಗೆ ಪ್ರವೇಶ ಮಾಡಿ ಗರ್ಭದಲ್ಲಿ ತನ್ನ ಚಕ್ರ ಗದೆ ಆಯುಧಗಳನ್ನು ಧರಿಸಿ ಬರದಂತೆ ನೋಡಿಕೊಂಡು ಅಶ್ವತ್ಥಾಮನ ಅಸ್ತ್ರವನ್ನ ರಕ್ಷಣೆ ಮಾಡಿದ. ಕೇಳಿದ್ದವಳು ಏನಂತ, ಮಾಂ ಕಾಮಂ ದಹತು ಗರ್ಭೋ ಮೇ ಮಾ ನಿಪಾತ್ಯತ, ಮೇ ಗರ್ಭ ಮಾ ನಿಪಾತ್ಯತ, ಮಾಂ ಕಾಮಂ ದಹತು, ನನ್ನನ್ನ ಸುಡಲಿ ಅಂತ ಕೇಳಿದ್ಲಂತ. ಅವಳು ತನ್ನನ್ನ ಬೇಕಂದ್ರೆ ಬಲಿ ಕೊಟ್ಟರು ಅಡ್ಡಿ ಇಲ್ಲ ಅಸ್ತ್ರಕ್ಕೆ, ಮಗುವನ್ನು ಬದುಕಿಸು ಸಾಕು ಅಂತ ಪ್ರಾರ್ಥನೆ ಅವಳು ಮಾಡಿದ್ರೆ, ಕೃಷ್ಣ ಪ್ರಾರ್ಥಿಸಿದೆಲ್ಲ ನೀನು ಅಂತ ನಿನ್ನೂ ರಕ್ಷಿಸ್ತೇನೆ, ಯಾರ ಬಗ್ಗೆ ಪ್ರಾರ್ಥಿಸಿದೆಲ್ಲ ಅವನ್ನೂ ರಕ್ಷಿಸ್ತೇನೆ ಅಂತ. ಅದಕ್ಕೆ ಚೆನ್ನಾಗಿ ಹೇಳಿದ, ಜುಗೋಪ ಕುಕ್ಷಿಂಗತಾರ್ಥ ಚಕ್ರಃ. ತಾಯಿ ನಾನು ಸುಡಲಿ, ನನ್ನನ್ನು ಸುಡ್ಲಿ ಅಂತ ಕೇಳ್ಕೊಂಡ್ಲಲ್ಲ, ರಕ್ಷಣೆ ಯಾಕೆ ಮಾಡಬೇಕಾಗಿತ್ತು ಕೃಷ್ಣ ಅವಳನ್ನು? ಹೋಗ್ಲಿ ಬಿಡವಳು ಅಂತ ಬಿಟ್ಬಿಟ್ಟು ಮಗುವನ್ನು ಮಾತ್ರ ಬದುಕಿಸಬಹುದಾಗಿತ್ತಲ್ಲ ಕೃಷ್ಣ. ಅದಕ್ಕೆ ಪರೀಕ್ಷಿತ ಅಂತಾನೆ. ಅದು ಕಾರುಣ್ಯ, ಅದು ಭಕ್ತ ವಾತ್ಸಲ್ಯ ಪರಮಾತ್ಮನಿಗಿದ್ದದ್ದು. ಅದನ್ನು ಚಿಂತನೆ ಮಾಡ್ಬೇಕಲ್ವೇ ನಾವು? ಅಮ್ಮನನ್ನು ರಕ್ಷಿಸಿ ಅಮ್ಮನೊಟ್ಟಿಗೆ ನನ್ನನ್ನೂ ರಕ್ಷಿಸಿದ ಕೃಷ್ಣನ ಮಹಿಮೆಯನ್ನ ನನಗೆ ಹೇಳ್ರಿ ಅಂತ ಪರೀಕ್ಷಿತ ಪ್ರಾರ್ಥನೆ ಮಾಡಿದ ಅಂತ. ಇದು ನಮಗ್ ಕೊಡೋ ಸಂದೇಶ, ನಾವು ಚಿಂತನೆ ಮಾಡಬೇಕು. ಇನ್ನೊಬ್ಬ ವಿಷ್ಣು ಭಕ್ತನ ಪರವಾಗಿ ನಾವು ವಿಷ್ಣು ಭಕ್ತರಾಗಿ ಪ್ರಾರ್ಥನೆ ಮಾಡಿದ್ರೆ ನಮ್ಮನ್ನು ಭಗವಂತ ರಕ್ಷಿಸ್ತಾನೆ, ಅವನನ್ನು ರಕ್ಷಿಸ್ತಾನಂತೆ. ನಮಗದು ಬರ್ತಾ ಇಲ್ಲ ಇವತ್ತು. ಅವನಿಗಾಗಿ ನಾನೇನ್ ಪ್ರಾರ್ಥನೆ ಮಾಡೋದು? ಅವನ ಹಣೆ ಬಾರ ಅವ ಅನುಭವಿಸ್ತಾನೆ, ಇವನ ಹಣೆ ಬಾರ ಇವ ಅನುಭವಿಸ್ತಾನೆ, ಈ ಭಾವನೆ ಇದೆ. ಅದು ಬೇಡ ಅಂತ. ಒಬ್ಬ ವಿಷ್ಣು ಭಕ್ತನಿಗಾಗಿ ಇನ್ನೊಬ್ಬ ವಿಷ್ಣು ಭಕ್ತ ದೇವರನ್ನು ಪ್ರಾರ್ಥಿಸಿದರೆ ಭಗವಂತ ಇಬ್ಬರನ್ನು ರಕ್ಷಣೆ ಮಾಡ್ತಾನೆ. ಒಳಗಡೆ ಬೆಳೀತಾ ಇದ್ದದ್ದು ಪರೀಕ್ಷಿತ ವಿಷ್ಣು ಭಕ್ತ. ಅವನ್ ಬದುಕಿಸು ಅಂತ ಕೇಳಿದ ಭಕ್ತಳು ಉತ್ತಾರೆ. ಹಾಗಾಗಿ ಭಗವಂತ ಅಂದ, ಅವನ ಪರವಾಗಿ ನೀನ್ ಬೇಡ್ತೀಯ, ಹಾಗಾದ್ರೆ ಅವನ್ನೂ ಬದುಕಿಸಿ ನೀನು ಬದುಕಿಸ್ತೇನೆ ಅಂತಾನೆ. ಇದು ನಮ್ಮಲ್ಲಿ ಬರಬೇಕಾದ ಭಾವ. ಈ ಭಾವನೆ ಬರಲಿ ಅಂತ ಕೇಳ್ಕೊಳ್ತಾರೆ. ಹಾಗಾಗಿ ಜುಗೋಪ ಕುಕ್ಷಿಂಗತಾರ್ಥ ಚಕ್ರಃ ಮಾತುಶ್ಚ ಮೇ ಯಶರಣಂಗತಾಯಾಃ. ಇಷ್ಟ ಅರ್ಥ ಇದೆ ಇಲ್ಲಿ. ಇದಾದ ಮೇಲೆ ಪರೀಕ್ಷಿತ ಇಷ್ಟು ಪ್ರಾರ್ಥಿಸ್ತಾ ಮತ್ತೊಂದು ಮಾತು ಹೇಳಿದ್ದಾನೆ. ನಿಮ್ಮಂಥವರಲ್ಲದೆ ಇನ್ಯಾರು ಹೇಳಲಿಕ್ಕೆ ಸಾಧ್ಯ?
ಶ್ರೀಕೃಷ್ಣನ ಕಥೆಯನ್ನ ಸಾಧಾರಣ ಪುರುಷರನ್ನ ಕೇಳಲಿಕ್ಕಾಗೋದೂ ಇಲ್ಲ. ಆ ಭಗವಂತನ ಬಿಂಬ ರೂಪ ಅದು ಪುರುಷ ರೂಪ, ಅದು ಪ್ರತಿಯೊಬ್ಬ ಜೀವನ ಒಳಗಿರುವಂತಹ ರೂಪ. ಇನ್ನೊಂದು ರೂಪ ಕಾಲ ರೂಪ. ಇವೆರಡರ ಉಪಾಸನೆ ಮಾಡುವವರು ಭಗವಂತನ ಮಹಿಮೆ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಸುಮ್ಮನೇನೋ ಕೃಷ್ಣನ ಕಥೆ ಅಂತೂ ಹೇಳಲಾರಿವಿ ನಾವ್ಯಾರು. ಅದಕ್ಕೆ ಅಂತರ್ಬಹಿ ಪೂರುಷ ಕಾಲ ರೂಪೈ ಅನ್ನೋ ಶಬ್ದ ಆಡಿದ್ದಾನೆ ಪರೀಕ್ಷಿತ. ನಮ್ಮ ಒಳಗಡೆ ಪುರುಷ ರೂಪದಿಂದ ಪರಮಾತ್ಮ ಇರ್ತಾನೆ, ಕಾಲ ರೂಪದಿಂದ ಹೊರಗಡೆಯಲ್ಲಿ ಭಗವಂತ ಇರ್ತಾನೆ ಯಾವಾಗ. ಈ ಹೊರಗಿಂದ ಏನ್ ಪ್ರಕ್ರಿಯೆ ನಡೀತಾ ಇದೆ, ಪ್ರವಚನ ಕೇಳೋದು, ಆ ರೀತಿ ಮನಸ್ಸು ಕೊಡೋದು, ಇಲ್ಲಿ ಭಾವನೆ ಮೂಡಿಸೋದು, ಇದೆಲ್ಲ ಹೊರಗಿನಿಂದ ಕಾಲನಾಗಿ ಪರಮಾತ್ಮ ಮಾಡ್ತಾನೆ. ಒಳಗಡೆ ಬಿಂಬನಾಗಿ ಪೂರುಷ ಅಂತ ಪುರುಷ ಬಿಂಬನಾಗಿ ಅದನ್ನ ಒಳಗಡೆಯಿಂದ ಪ್ರೇರಣೆ ಮಾಡ್ತಾನೆ. ಹಾಗಾಗಿ ಅಂಥ ಭಗವಂತನ ಮಹಿಮೆ ಕೇಳದೆ ಇನ್ನೇನ್ ಕೇಳಬೇಕು? ಅಂತಹ ಭಗವಂತನೇ ಕೃಷ್ಣ. ಅವನ ಚರಿತ್ರೆಯನ್ನು ನನಗೆ ಪ್ರಯಚ್ಛತೋ ಮೃತ್ಯು ಮುತಾಮೃತಂ ಚ ಮಾಯಾ ಮನುಷ್ಯಸ್ಯ ವದ ಸ್ವವಿದ್ವನ್. ಸಂಸ್ಕೃತ ಸಾಹಿತ್ಯದಲ್ಲಿ ವದಸ್ವ ಅಂತ ಪ್ರಯೋಗ ಆಗಲ್ಲ, ವದ ಅಂತ ಇಷ್ಟೇ ಪ್ರಯೋಗ ಆಗ್ತದೆ. ಆದ್ರೆ ಭಾಗವತದಲ್ಲಿ ಮಾತ್ರ ವದಸ್ವ ವಿದ್ವನ್ ಅಂತ ಪ್ರಯೋಗ ಮಾಡಿಬಿಡ್ತಾರೆ. ವದ ಸ್ವವಿದ್ವನ್ ಅಂತ ಬಿಡಿಸ್ಬೇಕಂತ. ಸ್ವ ಅಂದ್ರೆ ಸ್ವತಂತ್ರನಾದ ಪರಮಾತ್ಮನನ್ನು ವಿದ್ವನ್ ಚೆನ್ನಾಗಿ ತಿಳಿದ ಶುಕಮುನಿಗಳೇ ವದ ಅಂತ ಹೀಗೊಂದು ಪ್ರಯೋಗ ಮಾಡ್ಬೇಕಂತ. ಇಲ್ಲದೆ ಹೋದ್ರೆ ವೇದವ್ಯಾಸರು ವದಸ್ವ ಅಂತ ಪ್ರಯೋಗ ಮಾಡಿದ್ದಾರೆ. ವದಸ್ವ ಅಂತ ಪ್ರಯೋಗವೇ ಇಲ್ಲ ಸಂಸ್ಕೃತ ಸಾಹಿತ್ಯದಲ್ಲಿ. ಇದು ವ್ಯಾಕರಣ ರೀತಿಯ ದೋಷವು ಅಂತ ಅನಿಸ್ಲಿಕ್ಕೆ ಶುರು ಆಗ್ತದೆ. ಅದನ್ನೆಲ್ಲ ಗಮನಿಸಬೇಕು ಭಾಗವತ ಶ್ರವಣ ಮಾಡುವಾಗ. ಹೇಗೆ ಪ್ರಯೋಗ ಮಾಡ್ತಾರೆ ವೇದವ್ಯಾಸರು. 10ನೇ ಸ್ಕಂಧದಲ್ಲಿ 2 ಭಾಗ, ಒಂದು ಪೂರ್ವ ಭಾಗ, ಇನ್ನೊಂದು ಉತ್ತರ ಭಾಗ ಅಂತ. ಪೂರ್ವ ಭಾಗದಲ್ಲಿ ಶುಕಮುನಿಗಳು ಕೃಷ್ಣನ ಕಂಸ ಸಂಹಾರದವರೆಗೂ ನಡೆದಂತಹ ಕಥಾವನ್ನ ಚಿಂತನೆ ಮಾಡಿಸ್ತಾ ಬರ್ತಾರೆ. ಉತ್ತರ ಭಾಗದಲ್ಲಿ ಕೃಷ್ಣ ಪರಮಾತ್ಮ ಗುರುಕುಲ ವಾಸ ಎಲ್ಲ ಮುಗಿಸಿ ತಾನು ಪಾಂಡವರ ಒಡನಾಡಿಯಾಗಿ ವಿವಾಹ ಮಾಡಿಕೊಂಡು 16,108 ಜನರನ್ನ ಕುಚೇಲನಿಗೆ ಅನುಗ್ರಹಿಸಿದ ಕಥೆ ಹೇಳಿ ಭೂಭಾರ ಹರಣ ಮಾಡಿ ಧರ್ಮ ಸ್ಥಾಪನೆ ಮಾಡಿ ತಾನು ಪರಧಾಮಕ್ಕೆ ಹೋದ ಕಥೆಯನ್ನ ಉತ್ತರ ಭಾಗದಲ್ಲಿ ವಿವರಣೆ ಕೊಡ್ತಾರೆ. 107 ವರ್ಷ ಕೃಷ್ಣ ನಿಮ್ಮೆಲ್ಲರ ಕಣ್ಣಿಗೆ ಕಾಣುವಂತೆ ಈಗ ಒಂದು 5,000 ವರ್ಷಗಳಷ್ಟು ಹಿಂದೆ ಭೂಮಿ ಮೇಲೆ ಇದ್ದಂತೆ. ಇದೇ ಭೂಮಿ ಮೇಲೆ ಓಡಾಡಿದ್ದಾನಂತೆ ಕೃಷ್ಣ. ಬಹಳ ವರ್ಷಗಳಾಗಿಲ್ಲ, 5,000 ವರ್ಷ ಆಗಿದೆ ಅಷ್ಟೇ. 28ನೇ ಕಲಿಯುಗದ ಕೊನೆಯಲ್ಲಿ ಕೃಷ್ಣಾವತಾರ ಆದದ್ದು. ಅವತಾರದ ಹಿನ್ನೆಲೆಯನ್ನ ಮೊದಲು ಸ್ವಲ್ಪ ಪ್ರಸ್ತಾಪ ಮಾಡಿ ಶುಕಮುನಿಗಳು ಭಗವಂತನ ಬಾಲ್ಯ ಹಾಗೂ ಕೌಮಾರ, ಪೌಗಂಡ, ಯೌವನವನ್ನ ನಮ್ಮ ಮುಂದೆ ತೆರೆದಿಡ್ತಾರೆ. ಯೌವನ ಮೀರಿದ ಕೃಷ್ಣನ ಕಥೆಯನ್ನ ಭಾಗವತ ಹೇಳಿಲ್ಲ. ಅವನು ವೃದ್ಧಾಪ್ಯ ಹೇಗೆ ಅನುಭವಿಸಿದ ಅನ್ನೋದು ಭಾಗವತದಲ್ಲಿ ಬರಲ್ಲ. 56, 57ನೇ ವಯಸ್ಸಿನ ಅಂತರದಲ್ಲಿ ಕೃಷ್ಣ ಯುದ್ಧದ ಭೂಮಿಯಲ್ಲಿ ಸಾರಥ್ಯ ಮಾಡಿದ ಅಂತ ಒಂದು ಮಾಹಿತಿ ಸಿಗ್ತದೆ. 56, 57ನೇ ವಯಸ್ಸಿನಲ್ಲಿ ಅಷ್ಟೇ ಕೃಷ್ಣನಿಗೆ. 70ನೇ ವಯಸ್ಸಿಗೆ ಕೃಷ್ಣನ ಸಾರಥ್ಯನ. ಅರ್ಜುನನಿಗೆ 56, 57ನೇ ವಯಸ್ಸಿಗೆ ಧರ್ಮರಾಜನಿಗೆ 70. ಜರಾಸಂಧನನ್ನು ಕೊಲ್ಲುವಾಗ 50 ವರ್ಷ ಅದನ್ನು ಪ್ರಮಾಣ ರಾಷ್ಟ್ರೀಯ ತೋರಿಸ್ತೀನಿ, ಅದನ್ನು ಹೇಳ್ತೀನಿ. ಆಮೇಲೆ ಸುಮಾರು 720 ವರ್ಷದಷ್ಟು ಬಾಲ್ಮೀಕ ರಾಜ, ಭೀಷ್ಮ, ಇವರೆಲ್ಲ 700-800 ವರ್ಷ. ಭೀಷ್ಮ ಅಂತೂ 800, ಬಾಲ್ಮೀಕ 800. ಹಾಗಾಗಿ ಯುದ್ಧದ ರಣಾಂಗಣದಲ್ಲಿ ಅತಿ ಕಡಿಮೆ ವಯಸ್ಸಿನವರು ಅಂದ್ರೆ ಪಾಂಡವರು, ಕೃಷ್ಣ ಅತಿ ಕಡಿಮೆ ವಯಸ್ಸಿನಲ್ಲಿ ಯುದ್ಧ ಮಾಡಿದ್ದಂತೆ. ಅಂದ್ರೆ ದ್ವಾಪರ ಯುಗದ ಆಯುರ್ಮಾನದ ಪ್ರಕಾರ ಹೇಳಿದ್ದ, ಮತ್ತೆ ಇವತ್ತಿನ ಆಯುರ್ಮಾನ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂತೂ ಒಂದು 107-107.5 ವರ್ಷ ಕೃಷ್ಣ ಭೂಮಿ ಮೇಲೆ ಏನೆಲ್ಲ ಚರಿತ್ರೆಗಳನ್ನು ತೋರಿಸಿದ, ಇದು ಭಾಗವತ ಮಾಹಿತಿ ಕೊಡ್ತದೆ. ಒಂದಿಷ್ಟು ಹರಿವಂಶ, ಇನ್ನು ಕೆಲವು ಅಂಶಗಳು ಬ್ರಹ್ಮವೈವರ್ತ್ಯ ಪುರಾಣ. ಅತಿ ಹೆಚ್ಚು ಕೃಷ್ಣನ ಚರಿತ್ರೆ ಅಂದ್ರೆ ಭಾಗವತ ದಶಮ ಸ್ಕಂದ, ಮಹಾಭಾರತ. ಇವೆಲ್ಲ
ಭಗವತ್ಪಾದರು ತಾತ್ಪರ್ಯ ನಿರ್ಣಯದಲ್ಲಿ ಅನುಸಂಧಾನ ಮಾಡಿಸ್ತಾರೆ. ಕೃಷ್ಣ ಭೂಮಿಯ ಮೇಲೆ ಬರಲಿಕ್ಕೆ ಹಿನ್ನೆಲೆ ಏನು? ಕೃಷ್ಣ ಭೂಮಿ ಮೇಲೆ ಬರಲಿಕ್ಕೆ ಹಿನ್ನೆಲೆ ಜಾತಃ ಕಂಸವಧಾರ್ಥಾಯ ಭೂಭಾರೋತ್ತಾರಣಾಯ ಚ ಪಾಂಡವಾನಾಂ ಹಿತಾರ್ಥಾಯ ದೈತ್ಯಾನಾಂ ನಿಧನಾಯ ಚ. ಇದೆಲ್ಲ ಕೃಷ್ಣ ಪರಮಾತ್ಮ ಭೂಮಿಗೆ ಬರಲಿಕ್ಕಿರುವಂತಹ ಹಿನ್ನೆಲೆ ಅಂತ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಭಗವದ್ಗೀತೆಯಲ್ಲೂ ಕೃಷ್ಣ ಅದನ್ನು ಸ್ಪಷ್ಟವಾಗಿ ಹೇಳ್ತಾನೆ ತನ್ನ ಮಾತಿನಲ್ಲಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಅಧರ್ಮ ಉಚ್ಛ್ರಾಯ ಸ್ಥಿತಿಗೆ ಬಂದಾಗಲೇ ನಾನು ಬರ್ತೇನೆ ಅಂತ. ಕೃಷ್ಣಾವತಾರದ ಕಾಲವನ್ನು ಯೋಚನೆ ಮಾಡೋದಾದ್ರೆ ದ್ವಾಪರದ ಕೊನೆಯಲ್ಲಿ ಅಂತ ಅದಕ್ಕೆ ಸ್ಪಷ್ಟಪಡಿಸಿದ್ರು. ವೇದವ್ಯಾಸಾವತಾರ ಆದದ್ದೇ ಕೃಷ್ಣಾವತಾರಕ್ಕಿಂತ ಸ್ವಲ್ಪ ಪೂರ್ವದಲ್ಲಿ. ಧೃತರಾಷ್ಟ್ರನಿಗೆ ಸುಮಾರು 600 ವರ್ಷದಷ್ಟು ವಯಸ್ಸಾಗಿತ್ತಂತೆ. ವೇದವ್ಯಾಸನಿಗೆ 600 ವರ್ಷದಷ್ಟು ವಯಸ್ಸಾದಾಗ ಧೃತರಾಷ್ಟ್ರ ಹುಟ್ಟಿತ್ತಂತೆ. ವ್ಯಾಸಃ 600 ವರ್ಷೀಯ ಧೃತರಾಷ್ಟ್ರಂ ಅಜೀಜನತ್ ಅಂತ ಒಂದು ಪ್ರಮಾಣ ವಾಕ್ಯ ಉದಾಹರಿಸ್ತಾರೆ. 600 ವರ್ಷೀಯ ವ್ಯಾಸಃ ಧೃತರಾಷ್ಟ್ರಂ ಅಜೀಜನತ್. ಹಾಗಾಗಿ ಧೃತರಾಷ್ಟ್ರ ಹುಟ್ಟಿದ್ದೇ ವೇದವ್ಯಾಸರಿಗೆ ಮನುಷ್ಯಮಾನದ ಪ್ರಕಾರ 600 ವರ್ಷದಷ್ಟು ವಯಸ್ಸಾದಾಗ. ಅದಾದ್ಮೇಲೆ ಕೃಷ್ಣಾವತಾರ ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ ಕೃಷ್ಣಾವತಾರ ದ್ವಾಪರದ ಕೊನೆಯಲ್ಲಿ ಅಂತ ಪ್ರತ್ಯೇಕವಾಗಿ ಮತ್ತೆ ಸ್ಪಷ್ಟಪಡಿಸೋದೇ ಬೇಕಾಗಿಲ್ಲ. ಇದನ್ನ ನಾವು ಕೃಷ್ಣನ ಕಾಲದ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಇನ್ನು ಭಾಗವತ ಇದು ಭಕ್ತಿಯನ್ನು ಮೂಡಿಸ್ಲಿಕ್ಕೆ ಬಂದಂತಹ ಕೃತಿ. ಹಾಗಾಗಿ ಕೃಷ್ಣನ ಕಥೆಯನ್ನು ಆಲೋಚನೆ ಮಾಡುವಾಗ ಹಿರಿಯರು ನಮ್ಗೆ ಹೇಳಿಕೊಟ್ಟ ಪದ್ಧತಿ 2 ರೀತಿ. ಒಂದು, ಕೃಷ್ಣನ ಕೆಲವು ಕಥೆಗಳೆಲ್ಲ ಅಸುರ ಸಂಹಾರಕ್ಕಾಗಿ ಮಾಡಿದ್ದು ಅಂತ ಏನೇನಿದೆ ಅದೆಲ್ಲ ಅನಿಷ್ಟ ಪರಿಹಾರಕ ಅಂತ ಚಿಂತನೆ ಮಾಡಬೇಕು. ಇನ್ನು ಕೃಷ್ಣನ ಕೆಲವು ಕಥೆಗಳೇನಿದೆ ಅವೆಲ್ಲ ಭಗವಂತ ಇಷ್ಟಪ್ರಾಪ್ತಿ, ಭಕ್ತರ ಇಷ್ಟಪ್ರಾಪ್ತಿಗಾಗಿ ಅಂತ ಮಾಡಿದ್ದಾನೆ ಅಂತ ಅನುಸಂಧಾನ ಮಾಡಬೇಕು. ಹಾಗಾಗಿ ಅನಿಷ್ಟ ಪರಿಹಾರಕ, ಇಷ್ಟಪ್ರಾಪಕ ಅಂತ 2 ಮುಖ ಕೃಷ್ಣನ ಕಥೆಗಳನ್ನ ಚಿಂತಿಸಲಿಕ್ಕೆ. ಪ್ರಾರಂಭದಿಂದ ನಾವು ಕೃಷ್ಣಾವತಾರದಲ್ಲಿ ನೋಡ್ತಾ ಬರ್ತೇವೆ. ಪೂತನ, ತೃಣಾವರ್ತ, ಶಕಟ, ಧೇನುಕ, ವತ್ಸ, ಪ್ರಲಂಬ, ಬಕ, ಅರಿಷ್ಟ, ಕೇಶಿ, ಕಂಸ ಅಂತೂ ಎಲ್ಲರನ್ನ ಕೊಂದ ಅಂತ ಇವ್ ಖಳನಾಯಕ ಏನ್ ಕೃಷ್ಣ. ಕೊಂದ ಅಂತ ಹೇಳೋದು ಯಾರನ್ನ? ಯಾವಾಗಲೂ ಅವನ್ ಕೊಲ್ತಿದ್ದ, ಇವನ್ ಕೊಲ್ತಿದ್ದ. ಅಂದ್ರೆ ಕೃಷ್ಣನ ಕಥೆಯನ್ನ ಕೊಲ್ಲೋದ್ರಲ್ಲಿ ಮೀಸಲು ಮಾಡಬಾರ್ದು. ಯಾಕಂದ್ರೆ ಅವನ ಅವತಾರವೇ ಕೊಲ್ಲಿಕ್ ಮಾಡಿದ್ನೋ, ಬೇರೆ ಏನು ಇಲ್ಲೇನೋ ಅವನಿಗೆ ಅಂತ ಹಾಗೆ ಭಾವಿಸಬಾರ್ದು. ಯಾಕಂದ್ರೆ ಕೃಷ್ಣ ಮೇಲಿದ್ದ ಇಚ್ಛೆ ಕೊಟ್ಟರು ಎಲ್ಲರನ್ನು ಕೊಲ್ತಿದ್ದ ರಾಕ್ಷಸರನ್ನು. ಸುಮ್ಮನೆ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಇದ್ದಂಗೆ ಇಚ್ಛಾ ಮಾತ್ರ ಪ್ರಭೋ ಸಂಹಾರ ಅಂತ ಇಲ್ವೇ? ಭೂಮಿಗೆ ಮತ್ತೆ ಕೊಲ್ಲಿಕ್ ಬರ್ತಾನೆ. ಅದಕ್ಕೆ ಭಾಗವತದಲ್ಲಿ ಮತ್ತೊಂದು ಕಡೆ ಹೇಳಿದ್ದಾರೆ, ಅವನ ಕಥೆ ಹೇಳುವವರು, ಕೇಳುವವರು, ತಿಳಿಯುವವರು ಅಸುರ ಸಂಹಾರದಲ್ಲಿ ಮೀಸಲುಗೊಳಿಸ್ಬೇಡ್ರಿ. ಅದಲ್ಲ ಪರಮಾತ್ಮನ ಉದ್ದೇಶ. ಕೇವಲ ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯೈವ ನ ಕೇವಲಂ ವಿಭೋಃ ಮರ್ತ್ಯ ಶಿಕ್ಷಣಂ ನ ಕೇವಲಂ ಅಸುರವಧ. ಕೇವಲ ಅಸುರವಧೆಗಾಗಿ ಕೃಷ್ಣನ ಕಥೆಯನ್ನ ಮೀಸಲುಗೊಳಿಸಬಾರದು ಅಂತಂದಿದ್ದಾರೆ. ಹಾಗಾದ್ರೆ ಹೇಳ್ತದಲ್ಲ ಪುರಾಣಗಳು ಅಂದ್ರೆ ನಮ್ಮ ಅನಿಷ್ಟಗಳ ನಿವೃತ್ತಿ ಆಗಲಿ ಅಂತ ಆ ಕಥೆಗಳನ್ನು ಸೇರಿಸಿ ಇಡ್ತಾರಂತೆ. ಅಲ್ಲೂ ಶಿಕ್ಷಣ ಇರ್ತದೆ, ಕೃಷ್ಣ ಕೊಂದದ್ರಲ್ಲೂ ಒಂದೊಂದು ಶಿಕ್ಷಣ ಇರ್ತದಂತೆ. ಹೀಗೆ ದಶಮಸ್ಕಂಧವನ್ನ 2 ಮುಖವಾಗಿ ಆಲೋಚನೆ ಮಾಡಬೇಕಾಗುತ್ತೆ. ಪುರಾಣಗಳ ಪ್ರವೃತ್ತಿ ಮನುಷ್ಯನಿಗೆ 2 ಮಾಡಿಸ್ಲಿಕ್ಕೆ ಬಂದಿರ್ತದೆ. ಒಂದು ಪ್ರವೃತ್ತಿ, ಇನ್ನೊಂದು ನಿವೃತ್ತಿ. ಕೆಲವು ಕೃಷ್ಣನ ಕಥೆಗಳು ಮನುಷ್ಯನನ್ನ ಹೀಗೆ ಮಾಡುವಂತ ಪ್ರವೃತ್ತಿಗೊಳಿಸ್ಲಿಕ್ಕಿರೋದಂತೆ. ಕೆಲವು ಕೃಷ್ಣನ ಕಥೆಗಳು ಹೀಗೆ ಮಾಡಬೇಡ ಅಂತ ನಿವೃತ್ತಿಗೊಳಿಸ್ಲಿಕ್ಕಿರೋದಂತೆ. ಹಾಗಾಗಿ ಪುರಾಣಗಳ ಪ್ರವೃತ್ತಿ, ಪುರಾಣಗಳು ಕೆಲವೊಂದರಿಂದ ನಿವೃತ್ತಿಯನ್ನು ಮಾಡ್ತದೆ. ಆಗಲೇ ತಿಳಿಸಿದಂತೆ ಇಷ್ಟಪ್ರಾಪ್ತಿ, ಅನಿಷ್ಟ ಪರಿಹಾರ, ಹಾಗೆ ಪ್ರವೃತ್ತಿ ಹಾಗೂ ನಿವೃತ್ತಿ, ಈ ಮುಖವಾಗಿ ನಾವು ಪುರಾಣದ ಕೃಷ್ಣನ ಕಥೆಯನ್ನ ಸಂಶೋಧನೆ
ಬರುವಂತಹ ಕೃಷ್ಣಾವತಾರದ ಪೂರ್ವದಲ್ಲಿ ಭೂಭಾರ ಹರಣಕ್ಕೆ ಅಂತ ಕೃಷ್ಣ ದೇವತೆಗಳ ಪ್ರಾರ್ಥನೆಯಂತೆ ಭೂಮಿಗೆ ಅವತಾರ ಮಾಡಲಿಕ್ಕೆ ಇಚ್ಛೆ ಪಡ್ತಾನೆ. ದೇವಕಿ ಗರ್ಭದಲ್ಲಿ 7ನೇವನಾಗಿ ಅವತಾರ ಮಾಡಬೇಕಾಗಿತ್ತು. 7ನೇದು ಗರ್ಭಸ್ರಾವ ಆಯಿತು ಅಂತ ಎಲ್ಲ ಕಡೆಯಲ್ಲಿ ಸುದ್ದಿ ಹಬ್ಬಿಸಿದ್ರಷ್ಟೇ. ಆದರೆ 7ನೇ ಗರ್ಭವನ್ನು ದುರ್ಗೆಗೆ ಹೇಳಿ ಕೃಷ್ಣ ಶೇಷನನ್ನ ರೋಹಿಣಿ ಗರ್ಭಕ್ಕೆ ಅಂತ ಸೇರಿಸಿದ. 8ನೇವನಾಗಿ ತಾನು ಅವತರಿಸಿದ. ಅಶರೀರವಾಣಿಯಲ್ಲಿ ಹೇಳಿದಂತೆ 8ನೇವನೇ ಭಗವಂತನಾಗಿರ್ತಾನೆ. ಕಥೆ ನಿಮ್ಗೆ ಗೊತ್ತಿರ್ತದೆ, ತತ್ವಗಳಿಗೆ ಚಿಂತಿಸ್ಬೋದು ಅಂತ ಒಂದು ಸಣ್ಣ ಪ್ರಯತ್ನ ಮಾಡ್ತೇನೆ ಅಷ್ಟೇ. 8ನೇವನಾಗಿ ಅಂತ ದೈವ ಹೇಳಿದ ಮಾತು, ಆದರೆ ಕಂಸನಿಗೆ ಮಾತ್ರ ಹಗಲು ಹೊತ್ತು ಕಂಡದ್ದು ಹೆಣ್ಣು ಕೂಸು. ಅವನು ಅಭ್ಯಾಸ ಮಾಡ್ಕೊಂಡಿದ್ದು ಹುಟ್ಟಿದ್ದನ್ನೆಲ್ಲ ಕೊಲ್ಲುವ ಅಭ್ಯಾಸ. ಹೀಗಾಗಿ ಹೆಣ್ಣು ಹುಟ್ಟಿದ್ರೆ ಗಂಡು ಹುಟ್ಟಿದ್ರೆ ಮೋಹಿನಿ ರೂಪ ಆಗಿಲ್ವೇ ವಿಷ್ಣು, ಇದು ಹೆಣ್ಣಾಗಿ ಬಂದಿರಬಾರ್ದು ಯಾಕೆ ಅಂತ ಅನ್ಕೊಂಡು ಬ್ರಹ್ಮವರ ಶಿವವರದಿಂದ ಅವಧ್ಯನಾದ ರಾಕ್ಷಸ ಅವಳನ್ನು ಕೊಲ್ಲೋಣ ಅಂತ ಕಾಲು ಹಿಡಿದು ಎಳೆದ. ಆಕಾಶಕ್ಕೆ ಹಾರದ್ದು 8 ಭುಜಳಾಗಿ ದುರ್ಗೆ ಪ್ರಕಟಳಾಗ್ತಾಳೆ. ಕಿಮ್ಮಯ ಹತಯ ಮಂದ, ಹೇ ಮಂದ, ನನ್ನನ್ನು ಕೊಂದು ನಿನಗೇನು ಲಾಭ? ಯತ್ರ ಕ್ವವಾ ಪೂರ್ವಶತ್ರು, ಇಲ್ಲೇ ಎಲ್ಲೋ ನಿನ್ನ ಪೂರ್ವಶತ್ರು ಹುಟ್ಟಿರ್ಬೇಕು, ನೋಡ್ಕೋ ಹೋಗು ಅಂತ ಹೇಳಿದ್ಲಂತೆ. ಆಗ ಕಂಸ ಏನ್ ಭಾವಿಸಿದ, ದೈವಮಪ್ಯನೃತಂ ಭಕ್ತಿ, ನಾನಿಷ್ಟು ದಿವಸ ಕೇವಲ ಮನುಷ್ಯರಷ್ಟೇ ಸುಳ್ಳು ಹೇಳ್ತಾರೆ ಅಂತ ತಿಳ್ಕೊಂಡಿದ್ದೆ. ಆ ಕಾಲದಿಂದ ಈ ವಾಡಿಕೆ ಇದೆ, ಮನುಷ್ಯರು ಸುಳ್ಳು ಹೇಳ್ತಾರೆ ಅಂತ. ಈಗ ನನಗನ್ನಿಸ್ತಾ ಇದೆ ದೇವಕಿ, ಬರೀ ದೈವ ಮನುಷ್ಯರಷ್ಟೇ ಸುಳ್ಳು ಹೇಳೋರಲ್ಲ, ದೈವಮಪಿ ಅಮೃತಂ ಭಕ್ತಿ. ನೋಡಿ, ಈ ಮಾತು ಭಾಗವತದಲ್ಲಿ ನಾವು ಗಮನಿಸಬೇಕು. ಕಂಸನಿಗೆ ಅವನ ಪಾಪ ಅತಿ ಹೆಚ್ಚಾಗಲಿಕ್ಕೆ ಇದು ಬಹಳ ಮುಖ್ಯ. ಏನು ಅಂದ್ರೆ, ಮನುಷ್ಯನಿಗೆ ದೈವದ ಮೇಲೆ ಬಿದ್ದ ವಿಶ್ವಾಸ ಘಾತ ಆದಾಗ ಪಾಪ ಕಾರ್ಯಗಳು ಜಾಸ್ತಿ ನಡೆಯುತ್ತೆ. ಭಾಗವತದ ಈ ಕಥೆ ನಮ್ಮನ್ನು ಟ್ರೈನ್ ಮಾಡ್ಲಿಕ್ಕೆ ಹೊರಟಿದೆ. ಏನು ಅಂದ್ರೆ, ನಮ್ಮೊಳಗೆ ಪಾಪಗಳು ಜಾಸ್ತಿ ಯಾವಾಗ ಆಗ್ತದೆ ಅಂದ್ರೆ, ದೈವದ ಮಾತನ್ನ ನಾವು ನಡೆಸಿದಾಗಲೂ ಕೂಡ ಯಾವಾಗ ಅದು ನಮಗೆ ಫಲ ಕೊಡದೇ ಇದ್ದಂಗಾಗಿರ್ತದೆ, ಕೂಡಲೇ ನಾವೇನು ಆಲೋಚನೆ ಮಾಡ್ತೇವೆ, ದೈವಮಪ್ಯನೃತಂ ಭಕ್ತಿ ಅಂತ ಶುರು ಮಾಡಿಬಿಡ್ತೀವಿ. ಅಲ್ಲಿಂದ ಮನುಷ್ಯನಿಗೆ ಪಾಪ ಕೆಲಸಗಳು ಅತಿ ಹೆಚ್ಚಾಗ್ಲಿಕ್ಕೆ ಶುರು ಆಗ್ತದೆ. ಹಾಗಾಗಿ ನಮಗೆ ಎಚ್ಚರಿಕೆ ಕೊಡ್ತದೆ. ಕಂಸ ದುರ್ಗೆಯನ್ನೇನೋ ಆಕಾಶಕ್ಕೆ ಹಾರಿದ್ದನ್ನು ನೋಡಿ ಭಯಭೀತನಾದ. ಅಯ್ಯೋ, ಇವಳಲ್ಲ, ವಿಷ್ಣು ಅನ್ಕೊಂಡ್ಬಿಟ್ಟಿದ್ದೆ, ಅಯ್ಯೋ ನಂದೇ ಪರ್ಪಾಡಾಗ್ಬಿಡ್ತು ಅಂತ ತಾನು ತಲೆಯಲ್ಲಿ ಅನ್ಕೊಂಡದ್ದು ಆ ಕಥೆ ಕೇಳ್ತೇವೆ. ಆದ್ರೆ ಅವನಿಗೆ ಮಾಡಿಸಿದ್ದೇನಲ್ಲಿ ಅಂದ್ರೆ, ದೈವ ಸುಳ್ಳು ಹೇಳ್ತದೆ ಎನ್ನುವ ಭ್ರಾಂತಿ ಹುಟ್ಟಿಸ್ತಂತೆ ಮೊದಲು. ಅವನ ಪಾಪ ಕಾರ್ಯ ಜಾಸ್ತಿ ಶುರು ಆಯ್ತು. ಇದು ನಮಗ್ ಕೊಡ್ತು ಎಚ್ಚರಿಕೆ. ನಮ್ಮ ಬದುಕಿನೊಳಗೆ ದೈವದ ಮೇಲೆ ನಾವು ಮಾಡುವ ಅವಿಶ್ವಾಸವೇ ನಮ್ಮಿಂದ ಅತಿ ಹೆಚ್ಚು ಪಾಪ ಕೆಲಸ ಮಾಡ್ಲಿಕ್ಕೆ ಕಾರಣ ಆಗ್ತದೆ. ಹಾಗಾಗಿ ದೈವದ ಮೇಲೆ ಅವಿಶ್ವಾಸ ಮಾಡಬೇಡ. ಇಲ್ಲಿಂದ ಶುರು ಪಾಠ. ಅದು ಪರೀಕ್ಷೆ ಮಾಡ್ತದೆ. ಆ ಪರೀಕ್ಷೆಯಲ್ಲಿ ನಾವು ನಪಾಸ ಆದ್ರೆ ನಮ್ಮಿಂದ ಪಾಪ ಜಾಸ್ತಿ ಆಗೋದೆ. ಕಂಸನಂತ ಆಗ್ಬೇಕಾಗ್ತದೆ, ಹಿಂಸ್ರಕರಾಗಬೇಕಾಗ್ತದೆ. ಮನುಷ್ಯ ಹಿಂಸ್ರಕನಾಗೋದು ಅದರಿಂದಲೇನೆ. ಅತಿ ಸ್ವಾರ್ಥ ಮೆರೆಯೋದು ಆವಾಗಲೇ. ಇದೆಲ್ಲ ಸೂಕ್ಷ್ಮ ಸಂದೇಶ ಭಾಗವತದಿಂದ ಚಿಂತನೆ ಮಾಡ್ಲಿಕ್ಕೆ ಬರ್ತದೆ. ಆಮೇಲೆ ಕೃಷ್ಣಾವತಾರ ಆದ ಘಟನೆ, ಹೇಗಿದ್ದ ಕೃಷ್ಣ, ವಾತಾವರಣ ಹೇಗಿತ್ತು, ಅದನ್ನೆಲ್ಲ ಭಾಗವತದಲ್ಲಿ ವರ್ಣಿಸಿದ್ದಾರೆ. ತುಂತುರು ಹನಿ, ಮೋಡಗಳ ಗರ್ಜನೆ, ಚಂದ್ರನ ಸ್ವಚ್ಛ ಆಕಾಶದಲ್ಲಿ ಅಚ್ಚ ಬೆಳದಿಂಗಳನ್ನು ಕೊಡ್ತಾ ಇದ್ದ ಚಂದ್ರ ಕಾರಾಗೃಹದ ಸುತ್ತಲೂ ತನ್ನ ಬೆಳಕನ್ನು ನೀಡಿದ್ದಾನೆ. ಯಾಕೆಂದ್ರೆ ನನ್ನ ವಂಶ ಬೆಳಗಿಸ್ಲಿಕ್ಕೆ ಒಂದು ಮಗು ಹುಟ್ಟಿತಲ್ಲ ಅಂತ. ನನ್ನ ವಂಶ ಬೆಳಗಿಸ್ಲಿಕ್ಕೆ, ಅದು ಸಾಕ್ಷಾತ್ ನಾರಾಯಣ ಭೂಮಿಗೆ ಬರ್ತಿದ್ದಾನೆ ನನ್ನ ವಂಶದಲ್ಲಿ ಅಂತ ಅವನಿಗೆ ಖುಷಿ. ಹಾಗಾಗಿ ಚಂದ್ರನ ಬೆಳದಿಂಗಳು, ಅಲ್ಲಲ್ಲಿ ಮನೆಗಳಲ್ಲಿದ್ದ ಸಜ್ಜನ ಹೃದಯದ ಕಮಲ ಅರಳಿತ್ತಂತೆ, ಕೆನ್ನೆಯಿಲೆಗಳು. ಯಾಕೆಂದ್ರೆ ಕೃಷ್ಣಾವತಾರ ಆದದ್ದು ಕಾರಾಗೃಹದಲ್ಲಿ, ಆದ್ರೆ ಪ್ರತಿಯೊಬ್ಬ ಸಜ್ಜನರ ಮನಸ್ಸು ತಾನಾಗೆ ಅರಳಿತ್ತಂತೆ. ಇದೇ ಕೃಷ್ಣಾವತಾರದ ಮಹತ್ವ. ಅಥ ಸರ್ವಗುಣೋಪೇತಃ ಕಾಲ ಪರಮಶೋಭನಃ. ಅಥ ಥಂ ಅನ್ನಮಿತ್ಯುಕ್ತಂ. ಥ ಅಂದ್ರೆ ಅನ್ನ ಅಂತ ಅರ್ಥ. ಅ ಅಂದ್ರೆ ಯಾವತ್ತಿನ ದಿನ ಅನ್ನ ತಿನ್ನಬಾರ್ದೋ ಆ ದಿನ ಅಂತ ಅರ್ಥ ಮಾಡಿದ್ದಾರೆ ಸತ್ಯಧರ್ಮರು. ಥಂ ಅನ್ನಂ ಇತಿ ಪ್ರೋಕ್ತಂ. ಅಥ ಸರ್ವಗುಣೋಪೇತಃ ಕಾಲ
ದಿನದಂದು ಭಗವಂತ ಅವತಾರ ಮಾಡಿದ್ದಾನೆ ಅಂತ ಅರ್ಥ. ಅವತ್ತು ರೋಹಿಣಿ ನಕ್ಷತ್ರ, ಚಂದ್ರೋದಯ, ಅಂತೂ ಸಿಂಹ ಮಾಸ ಅಂತೇಳಿ ಭಾವಿಸಿರೋಣ ಸದ್ಯಕ್ಕೆ, ವಿವಾದ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಅದು ಸಿಂಹ ಮಾಸ. ಆ ಸಿಂಹ ಮಾಸದಲ್ಲಿ ರವಿ ಪ್ರವೇಶ ಮಾಡಿದ್ದ. ತಿಥಿ ಅಷ್ಟಮಿನೇ, ಚಂದ್ರೋದಯನೇ, ಆ ಜಯಂತಿ ಅದನ್ನು ಭಗವಂತ ಅವತರಿಸಿ ಆ ಆ ಕಾಲಕ್ಕೊಂದು ಮಹತ್ವ ತಂದುಕೊಟ್ಟ. ಅವನಿಗೆ ಮಹತ್ವ ಅಲ್ಲ ಹುಟ್ಟಿದ್ದಕ್ಕೆ, ಅವನು ಹುಟ್ಟಿದ್ದಕ್ಕೆ ಕಾಲಕ್ಕೊಂದು ಮಹತ್ವ ಕೊಡ್ತಾನೆ. ಜಯಂತಿ ನಾಮ ಸಾ ಪ್ರೋಕ್ತ ಸರ್ವಪಾಪ ಪ್ರಣಾಶಿನಿ. ಇನ್ಮೇಲಿಂದ ಈ ದಿನವನ್ನ, ಈ ಕಾಲವನ್ನ ನಾನ್ ಹುಟ್ಟಿದೆ ಅಂತ ಯಾರ್ಯಾರು ಚಿಂತನೆ ಮಾಡ್ತಾರೋ ಅವ್ರದ್ದೆಲ್ಲ ಪಾಪ ಪರಿಹಾರ ಆಗಲಿ ಅಂತ ವ್ಯವಸ್ಥೆ ಮಾಡಿದ್ದಂತೆ ಶ್ರೀಹರಿ. ಇದು ಕಾಲಾಂತರ್ಗತ ಕಾಲ ನಿಯಾಮಕ. ಇದನ್ನು ಅನುಸಂಧಾನ ಮಾಡಬೇಕು. ಇನ್ನು ಅವತರಿಸಿದ ಕೃಷ್ಣ ಹೇಗಿದ್ದ ಅಂತ ವರ್ಣಿಸ್ತಾರೆ. ದಿನನಿತ್ಯ ಧ್ಯಾನ ಮಾಡಬೇಕಾದ ಶ್ಲೋಕಗಳು. ತಮದ್ಭುತಂ ಬಾಲಕಮಂಬುಜೇ ಕ್ಷಣಂ ಚತುರ್ಭುಜಂ ಶಂಖ ಗದಾರ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಕಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ ಮಹಾರ್ಯ ವೈಡೂರ್ಯ ಕಿರೀಟ ಕುಂಡಲ ತ್ವಿಷಾ ಪರಿಶ್ವಕ್ತ ಸಹಸ್ರ ಕುಂತಲಂ ಉದ್ದಾಮ ಕಾಂಚ್ಯಂಗದ ಕಂಕಣಾದಿಭಿಃ ವಿರೋಚಮಾನಂ ವಸುದೇವ ಐಕ್ಷತ. ಐಕ್ಷತ ವಸುದೇವ. ಶ್ರೀಕೃಷ್ಣ ಅವತರಿಸಿದಾಗ ಹೇಗಿದ್ದ? ದಟ್ಟವಾದ ಮೋಡಗಳು, ಪೂರ್ಣ ಕಪ್ಪಲ್ಲ, ಪೂರ್ಣ ಬೆಳ್ಳಗಲ್ಲ, ಅಂಥ ಮೈಬಣ್ಣ, ಅದ್ಭುತ ಬಾಲಕ, ದಟ್ಟವಾದ ಕೂದಲುಗಳು, ಮೇಲಾಗಿ ಕಿರೀಟ, ಕುತ್ತಿಗೆಯಲ್ಲಿ 12 ಸೂರ್ಯರನ್ನು ಹೋಲುವ ಕೌಸ್ತುಭ ಮಣಿ, ಕೈಗಳಿಗೆ ಹಾಕಿದ ಕಡಗ, ಕಾಲಿಗೆ ಕಟ್ಟಿದ ಹೆಜ್ಜೆ, ಪೀತಾಂಬರ ತೊಟ್ಟಿದ್ದ, ಉಡ್ಯಾಣ, ಅನೇಕ ಆಭರಣಗಳು, ಶಂಖ ಚಕ್ರ ಆಯುಧಗಳನ್ನು ಧರಿಸಿ ಕೃಷ್ಣಾವತಾರ ಮಾಡಿದ್ದಾನೆ ಅಂತ ವರ್ಣನೆ ಇದೆ. ಕೃಷ್ಣನ ಅವತಾರವನ್ನ ಹುಟ್ಟು ಅಂತ ನಾವು ಯಾರಾದ್ರೂ ಭಾವಿಸಿದ್ರೆ ಸಂಸಾರದ ಚಕ್ರ ಮತ್ತೆ ಮತ್ತೆ ತಿರುಗ್ತದೆ ನಮಗೆ. ಅದೇ ಕೃಷ್ಣನ ಅವತಾರ ಅಂತ ಭಾವಿಸಿದ್ರೆ ಅದು ನರಸಿಂಹಾವತಾರದಂತೆ ಅಂತ ಆಗ ನಮ್ಮ ಸಂಸಾರ ಚಕ್ರದಿಂದ ನಮ್ಮನ್ನು ದೂರ ಮಾಡ್ತಾನೆ. ಜನ್ಮ ಕರ್ಮಚ ಮೇ ದಿವ್ಯಂ, ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವ ಮಾತು. ನನ್ನ ಹುಟ್ಟಿನ ಗುಟ್ಟನ್ನ ತಿಳಿದ್ರೆ ನಿನ್ನ ಹುಟ್ಟನ್ನ ಇಲ್ಲದಂತೆ ಮಾಡ್ತೇನೆ ಅಂತ ಅನ್ನತ್ತೆ ಪರಮಾತ್ಮ. ಹಾಗಾಗಿ ಭಗವಂತನ ಹುಟ್ಟು ಅಂದ್ರೆ ಯಥಾ ನೃಸಿಂಹಾಕೃತಿರಾವಿರಾಸೀತ್, ಕಂಬ ಶೀಳ್ದಾಗ ಬಂದ ನರಸಿಂಹಾವತಾರ. ಅಪ್ಪ ಇಲ್ಲ, ಅಮ್ಮ ಇಲ್ಲ, ಬೇಕಂದ್ರೆ ಕಂಬನನ್ನೇ ತಿಳ್ಕೊ ಅಪ್ಪ ಅಂತ. ನಾನು ಕಂಬದ ಕೂಸು ಆಗಬಲ್ಲೆ ಅಷ್ಟೇ. ಹೇಗೋ ಹಾಗೆ ಕೃಷ್ಣ ದೇವಕಿ ಗರ್ಭವನ್ನು ನಿಮಿತ್ತ ಮಾತ್ರ ಮಾಡಿಕೊಂಡು ಶುಕ್ಲ ಶೋಣಿತ ಯಾವ ಮಲ ಸಂಪರ್ಕ ಇಲ್ಲದೆ ಭೂಮಿಯ ಮೇಲೆ ಅವತರಿಸಿದ್ದಾನೆ. ಆದ್ದರಿಂದಲೂ ಭಗವಂತ ಅಪ್ರಾಕೃತ, ಚಿನ್ಮಯ, ಚಿದಾನಂದಾತ್ಮಕ, ಹೀಗೆ ಅವನನ್ನು ಉಪಾಸನೆ ಮಾಡ್ರಿ ಅಂತ ಸಂದೇಶ ಕೊಡ್ಲಿಕ್ಕೆ ಇದನ್ನ ನಮಗೆ ವ್ಯಾಖ್ಯಾನ ಮಾಡ್ತಾರೆ. ವಿದಿತೋಸಿ ಭವಾನ್ ಸಾಕ್ಷಾತ್ ಅಂತ ವಸುದೇವನ ಸ್ತೋತ್ರ ಇದೆ. ಯತ್ತತ್ಪರಂ ಜ್ಯೋತಿರನೀಕಮವ್ಯಯಂ ಅಂತ ದೇವಕಿ ಸ್ತೋತ್ರ ಇದೆ. ಭಗವಂತ ಸರ್ವೋತ್ತಮನಾಗದೇ ಇದ್ದಿದ್ರೆ ಹಡದ ತಂದೆ ತಾಯಿಯಂದ್ರು ಸ್ತೋತ್ರ ಮಾಡ್ಲಿಕ್ಕೆ ಸಾಧ್ಯನಾ? ಎಲ್ಲಾದ್ರೂ ಮಕ್ಕಳು ಹುಟ್ಟಿದಾಗ ತಂದೆ ತಾಯಿಯಂದ್ರೆ ಮಕ್ಕಳನ್ನ ನೀನು ಸರ್ವೋತ್ತಮ, ನೀನು ಸೃಷ್ಟಿಕರ್ತ, ನೀನು ನಿಯಾಮಕ ಪ್ರಕೃತಿಗೆ, ಹೀಗೆಲ್ಲ ಸ್ತೋತ್ರ ಮಾಡಿ ಕೇಳಿದೇವ? ಭಾಗವತ ನಮಗೆ ಅದನ್ನು ತಿಳಿಸ್ತದೆ. ಅವನು ಸರ್ವೋತ್ತಮ, ಅವನು ಸರ್ವತಂತ್ರ ಸ್ವತಂತ್ರ ಅಂತ ಸ್ತೋತ್ರ ಮಾಡಿದ್ದು. ಅದರಿಂದಲೂ ತಿಳಿಯುತ್ತದೆ ಈ ಕೃಷ್ಣ ಇವನ ಅವತಾರ ಮಾತ್ರ, ಇವನು ಪ್ರಾಕೃತನಲ್ಲ. ಈ ತಿಳುವಳಿಕೆ ಕೊಡ್ಲಿಕ್ಕೆ ಈ ಅಭಿಪ್ರಾಯವನ್ನು ತಿಳಿಸ್ತಾರೆ. ಇನ್ನು ವಸುದೇವ ಕೃಷ್ಣ ಪರಮಾತ್ಮನನ್ನ ಗೋಕುಲಕ್ಕೆ ಅಂತ ಕರೆತನು. ಯಮುನಾ ನದಿ ದಾರಿ ಬಿಟ್ಟು ಕಥೆ ಗೊತ್ತಿದೆ. ಆ ಕಥೆಯನ್ನು ಹೇಳಿ ಭಾಗವತ ಸಂದೇಶ ಕೊಡ್ತದೆ. ಕೃಷ್ಣನ ತಲೆ ಮೇಲೆ ಹೊತ್ತ ವಸುದೇವನಿಗೆ ಯಮುನೆಯ ಪ್ರವಾಹ ವಿಘ್ನ ಮಾಡಲಿಲ್ಲ, ಕಾರಾಗೃಹದ ಬಾಗಿಲು ವಿಘ್ನ ಆಗಲಿಲ್ಲ, ಯಾವುದು ತಡೆ ಇಲ್ಲ, ತಡೆ ಇಲ್ಲದೇನೆ ಬಂದ್ಬಿಟ್ಟಿದ. ಹಾಗಾದ್ರೆ ನಾವು ಚಿಂತನೆ ಮಾಡಬೇಕು, ಕೃಷ್ಣನನ್ನ ತಲೆ ಮೇಲೆ ಹೊತ್ತವನಿಗೆ ತಡೆ ಇಲ್ಲ, ಕೃಷ್ಣನನ್ನ ಹೃದಯದಲ್ಲಿ ಸ್ಮರಿಸುವವರಿಗೂ ಕೂಡ ತಡೆ ಇಲ್ಲದಂತೆ ಸಂಸಾರದ ಪ್ರವಾಹ ದೂರ ಆಗ್ತದೆ. ಹೀಗೆ
ಕೃಷ್ಣಾವತಾರದ ಚಿಂತನೆ ಮಾಡ್ರಿ ಅಂತ ಹೇಳ್ತಾರೆ. ನಾವು ತಲೆ ಮೇಲೂ ಹೊರಲ್ಲ, ಹೃದಯದಲ್ಲೂ ಕೃಷ್ಣನನ್ನು ಹೊರಲ್ಲ, ಸಂಸಾರದ ಪ್ರವಾಹ ನಮಗೆ ದಾರಿ ಬಿಡಲ್ಲ. ದಾರಿ ಬಿಡಬೇಕು ಅಂತ ಅಪೇಕ್ಷೆ ಇದ್ರೆ ಕೃಷ್ಣನನ್ನ ವಸುದೇವ ತಲೆ ಮೇಲೆ ಹೊತ್ತಂತೆ ನೀನು ಸ್ವಲ್ಪ ತಲೆ ಒಳಗೆ ಹೊರಪ್ಪ ಅಂತ ಹೇಳ್ತೀವಿ. ಹಾಗೆ ಇದು ಕೃಷ್ಣಾವತಾರದಲ್ಲಿ ನೋಡ್ಬೇಕಾದ ಸಂದೇಶ. ಕೃಷ್ಣ ಅವತರಿಸಿ ಬಂದ ಮೇಲೆ ಯಶೋದೆ ಮಡಿಲಿನಲ್ಲಿ ಬೆಳೀತಾ ಇದ್ದಾನೆ. ಕೆಲವೇ ಸಮಯದಲ್ಲಿ ಪೂತನೆ ಬಂತು. ಕಂಸ ಹೇಳಿ ಕಳಿಸಿದಂತೆ ಪೂತನೆ ಅನಿರ್ದಶಾನ್ ನಿರ್ದಶಾನ್ವಾ, 10 ದಿನದ ಒಳಗಿನ ಮಕ್ಕಳನ್ನ ಅಥವಾ 10 ದಿನದ ಆಸ್ಪಾಸಿನ ಮಕ್ಕಳು, ಬಹಳ ದಿವಸ ಆಗಿದ್ದಲ್ಲ, 10 ದಿನದ ಆಸ್ಪಾಸಿನ ಮಕ್ಕಳು ಯಾವ್ಯಾವ ಹುಟ್ಟಿದಾವೆ ಅಂತ ಅನಿಸ್ತದೆ. ಅವೆಲ್ಲ ಅವ್ರು ಜನಗಣತಿ ಮಾಡಿದ್ರು, ಆಧಾರ ಕಾರ್ಡ್ ಅಂತ ಅನಿಸ್ತದೆ ಅವ್ರ ಕಡೆನು. ಅವರನ್ನೆಲ್ಲ ಕೊಂದು ಹಾಕಿಬಿಡ್ರಿ ಅಂತ ಹೇಳ್ತಾರೆ. ಪೂತನೆ ಬಂದು ಕೃಷ್ಣನನ್ನು ಕೊಲ್ಲಬೇಕು ಅಂತ ಎದೆ ತುಂಬ ವಿಷ. ಕೃಷ್ಣನಿಗೆ ವಿಷ ಉಣಿಸಿ ಕೊಲ್ಲೋಣ ಅಂತ ಹೋದ್ರೆ ಕೃಷ್ಣನೇ ಅವಳನ್ನ ಪ್ರಾಣ ಸಮೇತ ಹೀರಿದ. ಸಾಮುಂಚ ಮುಂಚೇತಿ ಮಿತಿ ಪ್ರಭಾಷಿಣಿ, ಅವಳು ಬಿಡು ಬಿಡು ಅಂತ ಕೂಗ್ತಾಳೆ. ಶ್ರೀಕೃಷ್ಣ ಹಿಡಿಯೋದಷ್ಟೇ ನನಗೆ ಗೊತ್ತು, ಬಿಡೋದೆಲ್ಲ ಮನುಷ್ಯರ ಪದ್ಧತಿ, ನಂದಲ್ಲ ಅಂತ. ನಿಷ್ಪೀಡ್ಯಮಾನ ಅಖಿಲ ಜೀವವರ್ಮಣಿ ವಿವೃತ್ಯ ನೇತ್ರೆ, ಕೃಷ್ಣ ಅವಳ ಎದೆಯಲ್ಲಿದ್ದ ವಿಷವನ್ನು ಹೀರುವಾಗ ಜೊತೆಗೆ ಅವಳು ಕಾಣಲು ಹೀರ್ತಿದ್ರೆ ಅವಳ ಕಣ್ಣೆಲ್ಲ ವಿಕೃತಗೊಳ್ತು. ಅವಳು ಬಂದದ್ದು ಅಪ್ಸರೆ ಅಂತ ವೇಷ ಹಾಕೊಂಡು ಬಂದಿದ್ದಾಳೆ, ಯಾರಿಗೂ ಗೊತ್ತಾಗಬಾರದು ಅಂತ. ನೋಡಿದ್ರೆ ಅಸುರಿ. ಆಸುರೀನಾಂ ವರಾದೇಸ್ತು ವಪುರ್ಮಾತ್ರಂ ಭವಿಷ್ಯತಿ ಅಂತ ಪ್ರಮಾಣ ಹೇಳಿದ್ರಿಂದ ಅಸುರ ಸ್ತ್ರೀಯರಿಗೆ ವರಬಲದಿಂದ ಮಾಯಾ ರೂಪ ತಗೊಳ್ಳಿಕ್ ಬರ್ತದೆ, ಸುಂದರ ರೂಪ. ಹಾಗಾಗಿ ರೂಪ ನೋಡಿ ಮರಳಾಗಬೇಡ ಅಂತ ಅವಾಗ್ಲಿಂದ ಬಂತಂತೆ ನಮ್ಮನ್ನೊಂದು ವಾಡಿಕೆ. ರೂಪ ನೋಡಿ ಮರಳಾದಿಯೋ, ಪೂತನೆ ನೋಡಿ ಏನಾಗಿದ್ಲು ಅಂತ ತೋರಿಸ್ತದೆ ಪುರಾಣ. ಅಂತೂ ಕೃಷ್ಣ ಪೂತನೆ ಜೀವವನ್ನೇ ಹರಣ ಮಾಡ್ತಾನೆ. ಅವಳು ಅಕ್ರಾಳ ವಿಕ್ರಾಳ ದೇಹ ತಗೊಂಡು ಎಷ್ಟೋ ಯೋಜನ ಗಾತ್ರ ದೇಹ ಬೆಳೆಸಿದ್ಲು ಅಂತ ಕಥೆ ಕೇಳ್ತೀವಿ. ಏನ್ ಈ ಕಥೆಯ ಸಂದೇಶ? ನಮಗೆ ಅನಿಷ್ಟ ಪರಿಹಾರ ಮಾಡಬೇಕು. ಯಾವುದು ನಮ್ಮ ಜೀವನದಲ್ಲಿ ಅನಿಷ್ಟ ಅಂದ್ರೆ ಪೂತನೇನೆ ಅನಿಷ್ಟ. ಅವಳು ಯಶೋದೆಗೆ ನಿದ್ರೆ ಮಂಪ್ರು ಬರೋ ಹಾಗೆ ಮಾಡಿದ್ಲು. ನೋಡ್ರಿ, ನಿದ್ರೆ ಮಂಪ್ರು ನಾನಾ ಕಾರಣಗಳಿಂದ ಬರ್ತದೆ. ಹಸಿವೆಯಿಂದ ಬಳಲ್ತಿರುವಾಗ ಬರ್ತದೆ, ತುಂಬಾ ಆಯಾಸ ಆದಾಗ ಬರ್ತದೆ. ಅಂತೂ ನಿದ್ರೆ ಮಂಪ್ರು ಬೇರೆ ಬೇರೆ ರೀತಿಯಿಂದ ಪ್ರಕೃತಿಯಲ್ಲಿ ಬರೋದು ಕೇಳಿದ್ದೇವೆ. ಅದು ಸಹಜ ವ್ಯವಸ್ಥೆಯಲ್ಲಿ. ಇದು ಸಹಜ ಅಲ್ಲ, ಇದು ವಿಸಹಜ. ಇದು ವಿಸಹಜ. ಯಾಕೆಂದ್ರೆ ಅವಳೇ ಯಶೋದೆಗೆ ಮಂಪರು ಬರೋ ಹಾಗೆ ಮಾಡಿದ್ಲಂತೆ. ಅವಳು ತನ್ನ ಸೆರಗಿನಿಂದ ಕೃಷ್ಣನನ್ನು ಮುಚ್ಚಿದ್ಲು. ಅಂದ್ರೆ ನಮ್ಮ ಬದುಕಿನಲ್ಲಿ ಒಳಗೆ ಇದ್ದ ಕೃಷ್ಣ ಇವತ್ತು ಕಾಣದೇ ಇರೋ ಹಾಗೆ ಸೆರಗು ಮುಚ್ಚಿ ಕೃಷ್ಣನನ್ನ ಇಟ್ಕೊಂಡಿರೋರು ಯಾರು? ಅವಿದ್ಯೆ ಅಂತ ಅರ್ಥ. ಅವಿದ್ಯೆ ಎನ್ನುವಂಥವಳು ಪೂತನೆ ಇದ್ದ ಹಾಗೆ. ಅವಳು ನಮಗೆ ನಿದ್ರೆ ಮಂಪರು ಬರೆಸ್ತಾಳೆ, ಕೃಷ್ಣನನ್ನ ಯಶೋದೆಯಿಂದ ದೂರ ಮಾಡಿದಂತೆ ನಮ್ಮಿಂದ ದೂರ ಮಾಡ್ತಾಳೆ. ಆಗ ಕೃಷ್ಣ ನಮ್ಗೆ ಕಾಣದಂತಾಗ್ತಾನೆ. ಪೂತನ ಜೀವಿತ ಹರಹ, ಪೂತನೆಯ ಸಂಹಾರ ಕೃಷ್ಣ ಮಾಡಿದ ಅಂತ ಕಥೆಯನ್ನು ಶ್ರವಣ ಮಾಡಿಬಿಟ್ರೆ ನಮ್ಮೊಳಗಿರುವಂತಹ ಅವಿದ್ಯೆ, ಅಜ್ಞಾನ ಅನ್ನುವ ಪೂತನೆ ಸಂಹಾರ ಆಗ್ತದೆ. ಇದು ಅನಿಷ್ಟ ಪರಿಹಾರಕ್ಕೆ ಚಿಂತನೆ ಮಾಡಬಹುದಾದ ಸಂದೇಶ. ಅವಳ ದೇಹ ಸುಟ್ಟರು, ಸುಮಾರು ದೇಹ ಅಗಲವಾಗಿ ಬಿದ್ದಿತ್ತು. ಗರಗಸತ್ತನ್ನು ಕತ್ತರಿಸಿ ಸುಟ್ರಂತೆ, ಸುಗಂಧದ ವಾಸನೆ ಬಂತಂತೆ. ಆಶ್ಚರ್ಯಪಟ್ಟರು. ರಾಕ್ಷಸಿ ಸತ್ತು ದೇಹ ಸುಟ್ರೆ ಸುಗಂಧದ ವಾಸನೆ ಬರ್ತದಲ್ಲ ಅಂತ. ನೋಡಿ, ಇಂಥವೆಲ್ಲ ನಡೆದಿದೆ ಆ ಕಾಲದಲ್ಲಿ. ವ್ಯಾಸರು ಬಿಡದೆ ಅದನ್ನು ಮೆನ್ಷನ್ ಮಾಡ್ತಾರಲ್ಲ ಪುರಾಣದಲ್ಲಿ. ಯಾತುಧಾನ್ಯಪಿ ಸಾ ಸ್ವರ್ಗಮವಾಪ ಜನನೀ ಗತಿಂ ಕೃಷ್ಣ ಭುಕ್ತಸ್ತನ ಕ್ಷೀರಾಹ ಕಿಮು ಗಾವೋರು ಮಾತರಹ. ಭಾಗವತ ಬಹಳ ಸ್ವರಸ. ಅವಳು ನಿಜವಾಗ್ಲೂ ರಾಕ್ಷಸಿನ ಅಥವಾ ಒಳಗೆ ಯಾರಾದ್ರೂ ಇದ್ರ? ಶುಕಮುನಿಗಳಂತಾರೆ, ಕೃಷ್ಣನ ಕಾರುಣ್ಯಕ್ಕೆ ಇದಕ್ಕಿಂತ ಕಥೆ ಬೇರೆ ಏನು ಬೇಕು ಪರೀಕ್ಷಿತ? ನೋಡು, ಅವಳು ಕೊಟ್ಟದ್ದು ವಿಷ, ಆದ್ರೆ ಕೃಷ್ಣ ಸ್ತನ್ಯ ಕೊಟ್ಲಲ್ಲ ಅಂತ ಅವಳಿಗೆ ಮೋಕ್ಷ ಕೊಟ್ನಂತೆ. ಅವಳು ವಿಷನೇ ಕೊಡ್ಲಿ, ಅಂತೂ ನನಗೆ ಸ್ತನ್ಯಪಾನ ಮಾಡಿಸಿಲ್ಲ. ಯಾತುಧಾನ್ಯಪಿ ಯಾ ಸ್ವರ್ಗಮವಾಪ ಜನನೀ ಗತಿಂ ಅಂತಾರೆ. ಅದು ಹ್ಯಾಕ್ ಸಾಧ್ಯ? ಸ್ತನ್ಯಪಾನ ಮಾಡಿಸಿದ್ರೆ ಸ್ವರ್ಗ ಕೊಡ್ತಾನೆ ಕೃಷ್ಣ ಅಂತ ಅಸುರಿಗೆ ಹ್ಯಾಕ್ ಸಾಧ್ಯ? ಕೊಟ್ಟ ಕೃಷ್ಣ ಅವನ ಕಾರುಣ್ಯ ಅಷ್ಟೇ ಚಿಂತನೆ ಮಾಡಬೇಕು. ಒಳಗಿದ್ದ ಅವನ ಕಾರುಣ್ಯಕ್ಕೆ, ಅವನ ಕಾರುಣ್ಯಕ್ಕೆ ಹೋಲುವ ಜಗತ್ತಿನಲ್ಲಿ ಇನ್ನೊಬ್ಬ ದೇವರು ಯಾರಿದ್ದಾನಪ್ಪ?
ಭಗವಂತ ದೇಹ ನೋಡಿ ಸ್ವರ್ಗ ಕೊಡಲ್ಲ, ಭಗವಂತ ಒಳಗಿರುವ ಸ್ವಭಾವ ಸ್ವರೂಪ ನೋಡಿ ಸ್ವರ್ಗ ಕೊಡ್ತಾನೆ. ಹಾಗಾಗಿ ದೇಹ ನೋಡಿ ಕೊಡ್ಲಿಲ್ಲ, ಒಳಗಿರುವ ಸ್ವರೂಪದಲ್ಲಿ ಇದ್ದಂತಹ ಉರ್ವಶಿಯನ್ನು ನೋಡಿ ಸ್ವರ್ಗ ಕೊಟ್ಟ. ಅವಳು ತುಂಬುರುವಿನ ಸಂಘದಿಂದ ಶಾಪಗ್ರಸ್ತಳಾಗಿ ರಾಕ್ಷಸಿಯಾಗಿದ್ಳು. ಯಾ ತುಂಬುರೋ ಸಂಗತ ಆವಿವೇಶ ಅಂತ ಪ್ರಮಾಣ ವಾಕ್ಯ ಇದೆ. ಕುಬೇರ ಶಾಪ ಕೊಟ್ಟಿದ್ದ ರಾಕ್ಷಸಿಯಾಗು. ನೋಡಿದ್ರ ಕೃಷ್ಣ ಕುಬೇರನ ಶಾಪಕ್ಕೆ ತುತ್ತಾದ ಪೂತನೆಯನ್ನು ಅಂತೂ ನೀನು ವಿಷನೇ ಕೊಡು, ನನಗೋಸ್ಕರ ಅಂತ ಸ್ತನ್ಯಪಾನ ಮಾಡಿಸ್ತೀನಿ ಅಂತ ಬಂದೆಲ್ಲ ಸಾಕು ಅಂತಂದು. ಇಂಥ ಕರುಣಾಮಯಿ ಯಾರಿದ್ದ ಅಂತ ಹೇಳಿ. ಅದಕ್ಕೆ ಯಾತುಧಾನ್ಯಪಿ ಯಾ ಸ್ವರ್ಗಂ. ಇಲ್ಲೇ ಮುಂದಿಂದಕ್ಕೊಂದು ನಿರ್ಣಯ ಕೊಡ್ತಾರೆ ಶುಕಮುನಿಗಳು. ಮುಂದೆ ಕೃಷ್ಣನ ಬಾಲ್ಯಲೆಗಳನ್ನು ಹೇಳ್ತಾ, ಕೃಷ್ಣ ಯಶೋದೆಯ ಸ್ತನ್ಯಪಾನನೂ ಮಾಡ್ತಿದ್ದಂತೆ. ಬರ್ತಾ ಬರ್ತಾ ಅಲ್ಲಲ್ಲೇ ಆಕಳ ಕೆಚ್ಚಲಿಗೂ ಬಾಯಿ ಹಾಕ್ತಿದ್ದಂತೆ. ಒಂದು ಕಡೆಯಿಂದ ಕರು, ಇನ್ನೊಂದು ಕಡೆಯಿಂದ ಕೃಷ್ಣ. ಅಂತೂ ಎರಡು ಕೆಚ್ಚಲನ್ನ, ಅಂದ್ರೆ ಕೆಚ್ಚಲಲ್ಲಿ ಎರಡು ಭಾಗ ಇರ್ತದೆ, ಒಂದು ಭಾಗವನ್ನ ಕರು ಕೊಡಿಸ್ತಿದ್ದ. ಅದು ಕುಡಿಯುವಾಗಲೇ ಇವನು ಈ ಕಡೆ ಬಂದು ನಿಂತ್ಕೊಂಡು ಇವನು ಬಾಯಿ ಹಾಕ್ತಿದ್ನಂತೆ. ಎಂಥ ವಿಚಿತ್ರನು! ಇಂಥ ಮಕ್ಕಳ ಆಟ ಈಗಿನ ಕಾಲದವ್ರು ಆಡಲ್ಲ. ಅಯ್ಯೋ, ಇವು ಹಾಲು ಕುಡಿಲಿಕ್ಕೆ ಅಳ್ತಿದಾವೆ. ಇವು ಇನ್ನೇನು ಸ್ತನ್ಯಪಾನ ಮಾಡ್ತಾವೆ ಇವೆಲ್ಲ. ಆಕಳ ಸ್ತನ್ಯಪಾನ ಏನ್ ಮಾಡ್ಯಾವು? ಕೆಚ್ಚಲು ಬಾಯಿ ಹಾಕಿದ. ಅದನ್ನು ಶುಕಮುನಿಗಳು ನೆನಪಿಸ್ಕೊಂಡ್ರು. ಅರೇ, ಕೃಷ್ಣನ್ ಮಹಿಮೆ ಕೇಳ್ತೀಯೋ ಪರೀಕ್ಷಿತ, ಅವನ ಅಸುರಿ ಯಾತುಧಾನಿ ಪೂತನೆ ಸ್ತನ್ಯಪಾನ ಮಾಡಿಸ್ಲಿಕ್ಕೆ ಬಂದಾಗ ಅವಳಿಗೆ ಸ್ವರ್ಗ ಕೊಟ್ಟಿದ್ದಾನೆ. ಇನ್ನು ಆಕಳುಗಳ ಕೆಚ್ಚಲಿಗೆ ಬಾಯ ಹಾಕಿದ್ನಲ್ಲ, ಅವುಗಳನ್ನ ಮೋಕ್ಷ ಕೊಡದೆ ಇಟ್ಟಾನ, ಅವುಗಳನ್ನು ಮೋಕ್ಷಕ್ಕೆ ಕಳಿಸಿದಾನೆ ಅಂತ ಕಥೆ ಹೇಳ್ಬಿಟ್ಟು ಅದು ನಿರ್ಣಯ ಕೊಟ್ಟದ್ದು. ಹಾಗಾಗಿ ಕೃಷ್ಣ ಭುಕ್ತ ಸ್ತನ ಕ್ಷೀರಾಹ ಕಿಮುಗಾವೋನು ಮಾತರಹ. ಇದನ್ನ ನಾವು ಅನುಸಂಧಾನ ಮಾಡಬೇಕು. ಹಾಲು ಅಂದ್ರೆ ಹುಲ್ಲು ತಿಂದು ಒಳಗಡೆಯಲ್ಲಿ ಹಾಲಾಗಿ ನಮಗ್ ಕೊಡುವ ಪ್ರಾಣಿನೇ ಆಕಳ. ಆ ಹಾಲನ್ನು ಪ್ರೀತಿಸಿ ಕೃಷ್ಣ ಪಾನ ಮಾಡಿ ಅವುಗಳಿಗೆ ಮೋಕ್ಷ ಕೊಟ್ಟವ ಅಂತ ಚರಿತ್ರೆ. ನಮಗ್ ಕೊಡೋ ಸಂದೇಶ ಏನ್ ಹಾಗಾದ್ರೆ? ಸಂಸಾರದಲ್ಲಿ ನಾವೇನು ಇವತ್ತು ಕರ್ಮದ ಅನುಭವ ಅನುಭವಿಸ್ತಿದ್ದೇವೆ ಅದೆಲ್ಲ ಹುಲ್ಲಿದ್ದಂತೆ. ಆದ್ರೆ ಕೃಷ್ಣನಲ್ಲಿ ನಾವು ಮಾಡುವ ಭಕ್ತಿ ಇದೆಯಲ್ಲ, ಅದು ಹಾಲಿದ್ದಂತೆ ಅಂತಾದ್ರೆ ಆಕಳುಗಳಿಗೆ ಅಂದು ಮೋಕ್ಷ ಕೊಟ್ಟ ಶ್ರೀಹರಿ ನಮಗೂ ಮೋಕ್ಷ ಕೊಡ್ತಾನೆ ಅನ್ನೋ ಸಂದೇಶವನ್ನ ಕೃಷ್ಣ ಭುಕ್ತ ಸ್ತನ ಕ್ಷೀರಾಹ ಪಾನಾರ್ಥೇ ಚ ದಿವಂ ಯಯುಹು ಅನ್ನೋ ಮಾತು ಸಂದೇಶ ಕೊಡ್ತದೆ. ಎರಡನೇ ಅರ್ಥ ಹೀಗೆ ಅನುಸಂಧಾನ ಮಾಡ್ಲಿಕ್ಕೆ ಬರ್ತದೆ. ಇನ್ನು ಕೃಷ್ಣ ಶಕಟಾಸುರ ಭಂಜನ, ಶಕಟನ ಸಂಹಾರ ಮಾಡಿದ ಅನ್ನೋ ಕಥೆ ಕೇಳ್ತೀವಿ. ಕದಾಚಿದ ಉತ್ಥಾನಿಕ ಕೌತುಕಾಪ್ಲವೇ ಜನ್ಮರ್ಕ್ಷಯೋಗೆ ಸಮವೇತ ಯೋಷಿತ. ರೋಹಿಣಿ ನಕ್ಷತ್ರ ಇತ್ತು, ಜನ್ಮರಕ್ಷ. ಔತ್ಥಾನಿಕ ಅಂತ ಒಂದು ಉತ್ಸವ ಮಾಡ್ತಾ ಇತ್ತು. ವ್ಯಾಖ್ಯಾನದಲ್ಲಿ ಬೇರೆ ಬೇರೆ ಅರ್ಥ ಬಂದಿದ್ದಾರೆ. ಒಬ್ರು ಕೃಷ್ಣ ಬೋರ್ಲ್ ಹಾಕ್ತಿದ, ಅದಕ್ಕೆ ಔತ್ಥಾನಿಕ. ಇಲ್ಲ 15 ದಿವಸಕ್ಕೆ ಕೃಷ್ಣನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋ ಒಂದು ಕಾರ್ಯಕ್ರಮ ಇತ್ತು. ಸೋದರ ಮಾವ 15ನೇ ದಿವಸಕ್ಕೆ ನೋಡ್ಬೇಕು ಅಂತ ಒಂದು ಸ್ಮೃತಿ ವಾಕ್ಯ ಹೇಳ್ತದೆ. ಹುಟ್ಟಿದ ಮಕ್ಕಳನ್ನ 15 ದಿವಸಕ್ಕೆ ಸೋದರ ಮಾವನಿಗೆ ತೋರಿಸ್ಬೇಕು, ಅಥವಾ 12ನೇ ದಿವಸಕ್ಕೆ ಅಂತ ಒಂದು ಸ್ಮೃತಿ ವಾಕ್ಯ. ಅದನ್ನ ಔತ್ಥಾನಿಕೋತ್ಸವ ಅಂತ ಕರಿಬೇಕು ಅಂತ ಒಬ್ಬರು ವ್ಯಾಖ್ಯಾನಕಾರ. ಅಂತೂ ಭಾಗವತ ಹೇಳಿದ್ದು ಕದಾಚಿದ ಔತ್ಥಾನಿಕ ಕೌತುಕಾಪ್ಲವೇ ಅಂತ ಇಟ್ಟಿದೆ. ಔತ್ಥಾನಿಕ ಉತ್ಸವ ಮಾಡಿ ಸಂಭ್ರಮ. ಕೆಲವರು ಇನ್ನು ಬೇರೆ ಬೇರೆ ರೀತಿ ವ್ಯಾಖ್ಯಾನ ಮಾಡ್ತಾರೆ. ಮಕ್ಕಳು ಮನೆಯಲ್ಲಿ ಹುಟ್ಟಿದವು ಅಂಬೆಗಾಲಿಟ್ಕೊಂಡು ಹೊತ್ಸಲು ದಾಟಿದ್ರೆ ಒಂದು ಉತ್ಸವ ಮಾಡ್ಬೇಕಂತ. ಹೊತ್ಸಲು ದಾಟ್ತಾರೆ, ಅದೊಂದು ಉತ್ಸವ. ಬೋರ್ಲ್ ಹಾಕ್ತಾರೆ, ಒಂದು ಉತ್ಸವ. ಅಂತೂ ನಾನಾ ಉತ್ಸವ. ಮಕ್ಕಳು ಅಂದ್ರೆ ವಿಷ್ಣುವಿನ ಜನ್ಮ ಅಂತ ಅರ್ಥ ಉಪನಿಷತ್ತಿನ ಪ್ರಕಾರ. ಭಗವಂತನ 2ನೇ ಜನ್ಮವೇ ಮನೆಯಲ್ಲಿ ಮಕ್ಕಳ ಜನ್ಮ. ಇದು ಉಪನಿಷತ್ತು ನಮಗೆ ಕೊಡುವ ಸಂದೇಶ. ಯಾವ ಮನೆಯಲ್ಲೇ ಮಕ್ಕಳು ಹುಟ್ಟಿದ್ರೆ ಕೃಷ್ಣ ಜನ್ಮ ಆಯ್ತು ಅಂತ ಅರ್ಥ. ಇನ್ನು ಕೃಷ್ಣನೇ ಜನ್ಮ ತಳೆದಿದ್ದಾನೆ ಭೂಮಿ ಮೇಲೆ ಯಶೋದೆ ಮನೆಯಲ್ಲಿ ಇದ್ರೆ ಅದು ಉತ್ಸವ ಅಲ್ವೇ? ಅದಕ್ಕಿಂತ ಭೂಮಿಯಲ್ಲಿ ಇನ್ಯಾವುದು ಉತ್ಸವ? ಅಂತೂ ಅವಳು ಔತ್ಥಾನಿಕೋತ್ಸವಕ್ಕೆ ಅಂತ ಕೃಷ್ಣನನ್ನ ಊರ್ ಹೊರಗಿನ ದೇವಸ್ಥಾನಕ್ಕೆ ಅಂತ ಕರೆದುಕೊಂಡು ಹೋಗುವಾಗ ಶಕಟಾಸುರ ಬಂದ. ಬಂಡಿ ಕೆಳಗಡೆ ಮಲಗಿಸಿದ್ದು. ಯಶೋದೆ ಹರಟೆಯಲ್ಲಿ ತಲ್ಲಿನ್ಲಾಡ. ಅದಕ್ಕೆ ಸರಿ ಹೋಯ್ತು. ಕೃಷ್ಣ ಅಂದ, ನಾನು ವೈಕುಂಠದಲ್ಲಿ ನಂದೆಲ್ಲ ಕಾರ್ಯಭಾರ ಬಿಟ್ಟು ನಿನಗಾಗಿ ಅಂತ ಎದ್ದು ಬಂದಿದ್ದೇನೆ.
ಮಲಗಿದವನು ನಾನು ಎದ್ದು ಬಂದಿದ್ದೇನೆ, ಮತ್ತೆ ನೀನು ನನ್ನ ಮಲಗಿಸ್ತೀಯ? ಅಲ್ಲಿ ಶೇಷನ ಮೇಲೆ ಮಲಗಿದವ, ಅಲ್ಲಿ ಕ್ಷೀರಸಾಗರದಲ್ಲಿ ಮಲಗಿದವ ನಾನು, ನಿನಗೋಸ್ಕರ ಅಂತ ಭೂಮಿಗೆ ಬಂದೆ, ತಪಸ್ ಮಾಡಿ ಕೇಳದೆಲ್ಲ ಅಂತ. ಹಾಗಾದ್ರೆ ನಿನಗೆ ನಾನು ನೆನಪು ಮಾಡಿಸ್ತೇನೆ ಅಂತ ಕೃಷ್ಣ ಅವಳು ಮರತ್ಲಲ್ಲ ಅಂತ ನೆನಪಿಸ್ಲಿಕ್ಕೆ ಒಂದ್ಸಲಿ ಬಂಡಿಯನ್ನ ಕಾಲಿನಿಂದ ಒದ್ದಂತ. ಉಳಿದವರಿಗೆಲ್ಲ ಶಕಟಾಸುರ ಭಂಜನ. ವಾಸ್ತವಿಕವಾಗಿ ಆ ಕಥೆಯನ್ನು ಹೀಗೆ ಚಿಂತನೆ ಮಾಡ್ಲಿಕ್ಕೆ ಬರ್ತದೆ. ಏನು ಅಂದ್ರೆ ದೇವರ ಮರುವು ಮನುಷ್ಯರಿಗೆ ಉತ್ಪಾತವನ್ನು ಉಂಟು ಮಾಡ್ತದೆ. ಇದು ಯಶೋದೆಗೂ ತಪ್ಪಲಿಲ್ಲ ಅಂತ ಅರ್ಥ. ಹಾಗಾಗಿ ನಮ್ಮ ಬದುಕಿನಲ್ಲಿ ಯಾವಾಗ ಯಾವಾಗ ಕೃಷ್ಣನನ್ನು ಮರಿತೇವೋ ಯಶೋದೆಗೆ ನೆನಪಿಸಿದಂತೆಲ್ಲ ನಮ್ಗೆ ನೆನಪಿಸ್ತಿರ್ತಾನೆ. ಒಂದೊಂದು ಮನೆಯಲ್ಲಿ ಉತ್ಪಾತ ಮಾಡಿ ನೆನಪು ನೆನಪು ಅಂತಾನೆ ಪರಮಾತ್ಮ. ಯಾಕೆ ಮರಿಬೇಕಿತ್ತಪ್ಪ? ತಪಸ್ ಮಾಡ್ದಿ ನಾನು ಬೇಕು ಅಂತ. ಈಗ ನೋಡಿದ್ರೆ ನನ್ನೇ ಮರೆತ ಹೊರಟೆ ಹೊಡಿತೀಯ ನೋಡಿ. ಈ ರೀತಿ ಕೃಷ್ಣನ ಕಥೆಯನ್ನು ಚಿಂತನೆ ಮಾಡ್ಲಿಕ್ಕೆ ಬರ್ತದೆ. ಯಶೋದೆ ಅಂಥವಳಿಗೆ ಭಗವಂತ ಉತ್ಪಾತವನ್ನು ಸೃಷ್ಟಿ ಮಾಡಿ ಇನ್ನೊಂದ್ಸಲಿ ನನ್ ಮರಿಬೇಡ ಅಂತ ಎಚ್ಚರಿಕೆ ಕೊಡ್ತಾನೆ. ಇನ್ನು ನಾವು ನೀವು ಯಾವಾಗೋ ಒಮ್ಮೆ ಕೃಷ್ಣನ ಕಥೆ ಹೇಳ್ತೇವೆ, ಕೇಳ್ತೇವೆ, ಅವನನ್ನ ನೆನಪಿಸ್ಕೋತೇವೆ ಅಂದ್ರೆ ಎಷ್ಟು ಉತ್ಪಾತಗಳನ್ನು ನಾವು ಅನುಭವಿಸ್ಲಿಕ್ಕಿಲ್ಲ. ಹಾಗಾದ್ರೆ ಬಂದು ಒಂದು ರೋಗನೇ ಇಷ್ಟು ಪೀಡಿಸ್ತಾ ಇದೆ, ಇಂಥ ಎಷ್ಟೋ ರೋಗಗಳು ಪೀಡಿಸ್ಬೇಕಿತ್ತು ನಮ್ಮ ಪಾಪಗಳಿಗೆ. ಒಂದು ರೋಗ ಆದ್ರೂ ಭಗವಂತನ ವಿಸ್ಮರಣೆ. ಇದು ಹೇಗೆ ಸರಿ? ವಿಷ್ಣೋಹೋ ವಿಸ್ಮರಣಂ ವಿಪತ್, ವಿಷ್ಣೋಸ್ತು ಸ್ಮರಣಂ ಸಂಪತ್ತು ಅಂತಲ್ವೇ ಶಾಸ್ತ್ರಗಳು ಹೇಳಿದ್ದು. ಅವನ ವಿಸ್ಮರಣೆ, ಅವನ ಬಗ್ಗೆ ತಾತ್ಸಾರ, ಅವನ ಬಗ್ಗೆ ಉದಾಸೀನ, ಇವೇ ದುರ್ಗುಣಗಳು. ಇದನ್ನ ಕ್ಷಣ ಕ್ಷಣಕ್ಕೆ ಯಶೋದೆಗೆ ಅರ್ಥ ಮಾಡಿಸ್ಲಿಕ್ಕೆ ಕೃಷ್ಣ ಇಂಥ ಉತ್ಪಾತಗಳನ್ನು ಮಾಡ್ತಿದ್ದ. ಹೀಗೂ ಭಾಗವತವನ್ನು ಅನುಸಂಧಾನ ಮಾಡಬಹುದಲ್ಲ. ಅಂತೂ ಶಕಟನ ಸಂಹಾರ ಆಯಿತು. ಆ ಕಥೆ ಹೇಳುವಾಗ ವಿಧ್ವಸ್ತ ನಾನಾರಸ ಕುಪ್ಯ ಭಾಜನಂ ವ್ಯತ್ಯಸ್ತ ಚಕ್ರಾಕ್ಷ ವಿಭಿನ್ನ ಕೂಬರಂ. ಸುಮ್ಮನೆ ಪಾದದಿಂದ ಒದ್ರೆ ವಿಧ್ವಸ್ತ ನಾನಾ ರಸಕುಪ್ಯ ಭಾಜನ, ಮೇಲ್ಗಡೆ ಇದ್ದ ರಸಕುಪ್ಯ ಭಾಜನ ಭಕ್ಷ್ಯ ಭೋಜ್ಯಗಳೆಲ್ಲ ಕೆಳಗೆ ಬಿದ್ದೋಯ್ತು. ಶಕಟ ಸಂಹಾರ ಆಯ್ತು. ಆ ಕೃಷ್ಣ ಶಕಟನ ಸಂಹಾರ ಮಾಡಿದ ಮೇಲೆ ನಾವು ಹೇಗೆ ಇದನ್ನು ಅನಿಷ್ಟ ಪರಿಹಾರ ಅಂತ ಅನುಸಂಧಾನ ಮಾಡಬೇಕು. ಶಕಟ ಅಂದ್ರೆ ಆಲಸ್ಯದ ಪ್ರತೀಕ. ಬಂಡಿಯಲ್ಲಿ ಹೋಗ್ತೇವಲ್ಲ, ತುಂಬಾ ನಿಧಾನ ಹೋಗ್ತದೆ, ಅದು ತುಂಬಾ ಆಲಸ್ಯ. ಹಾಗಾಗಿ ಆಲಸ್ಯದ ಪ್ರತೀಕ ಶಕಟ. ಅವನಿಗೊಂದು ಪಾರ್ವತಿ ವರ, ಅಂತೂ ಕಂಸಭೃತ್ಯ, ಇಂಥವರೆಲ್ಲ ಬಂದಿದ್ದಾರೆ ನೋಡ್ರಿ ಆ ಕಾಲದಲ್ಲಿ. ಶಕಟನ ಸಂಹಾರದಿಂದ ನಾವು ಚಿಂತಿಸಬಹುದು ಏನು ಅಂದ್ರೆ ಆಲಸ್ಯ ಸಂಹಾರ ಅಂತ ಅರ್ಥ. ಆಲಸ್ಯಂ ಹಿ ಮಹಾನ್ ರಿಪುಹು ಶರೀರಸ್ಥೋ ಮಹಾನ್ ರಿಪುಹು. ಬಹು ದೊಡ್ಡ ಶತ್ರು ಯಾರು ನಮ್ಮ ಜೀವನದಲ್ಲಿ ಅಂದ್ರೆ ಅನೇಕ ಬಾರಿ ಆಲಸ್ಯದ ಜೊತೆಯಲ್ಲಿ ನಾವು ಸ್ನೇಹಿತರನ್ನು ಮಾಡ್ಕೊಳ್ತೇವೆ. ಅವನು ನಿಜವಾಗ್ಲೂ ಶತ್ರು, ನಾವು ಅವನಿಗೆ ಸ್ನೇಹಿತ ಅಂತ ಕರಿತಿರ್ತೇವೆ. ಬಾ ನನ್ನೊಳಗೆ ಸೇರ್ಕೋ ಅಂತ. ಶಕಟನ ಸಂಹಾರ ಅಂದ್ರೆ ಆಲಸ್ಯದ ಪರಿಹಾರ ಅಂತ ಚಿಂತಿಸಬಹುದಲ್ಲ. ಕೃಷ್ಣನ ಶಕಟಾಸುರ ವಧೆಯ ಆ ಚಿಂತಿಸುವಾಗ ಆಲಸ್ಯ ಪರಿಹಾರ ಮಾಡಲಿ ಕೃಷ್ಣ ಅಂತ ಅನುಸಂಧಾನ.